ನಾವು ಏನ ಧ್ಯಾನ ಮಾಡ್ಕೊಂಡು ಬರ್ತಾ ಇದೀವಿ, ಯಾವ ವಿಚಾರವಾಗಿ ಧ್ಯಾನ ಮಾಡ್ಕೊಳ್ತಾ ಬರ್ತಾ ಇದೀವಿ ಹೋದ ವಾರದಿಂದ. ನಾವು ದೇವರಲ್ಲಿ ನಾವೇನಾಗಿರ್ಬೇಕು? ಒಬ್ಬರಾಗಿರ್ಬೇಕು. ದೇವರ ದೃಷ್ಟಿಯಲ್ಲಿ ಅನ್ಯರಾಗಿ ಕಾಣಿಸ್ಕೊಬಾರ್ದು. ಸೊ ದೇವರ ದೃಷ್ಟಿಯಲ್ಲಿ ನಾವು ಹೆಂಗ್ ಕಾಣಿಸ್ಕೋಬಾರ್ದು? ವಿಚಿತ್ರವಾಗಿ ಅನ್ಯರಾಗಿ ಕಾಣಿಸ್ಕೊಬಾರ್ದು. ನಾವೆಲ್ಲರೂ ದೇವರಲ್ಲಿ, ಅವರಲ್ಲಿ ಒಬ್ಬರಾಗಿ ನಾವೇನ್ ಮಾಡ್ಬೇಕು? ನಮ್ಮನ್ನು ನಾವು ಕಾಣಿಸ್ಕೊಬೇಕು. ಹಾಗೆ ವಂಡರ್ಫುಲ್. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಾಕ್ಯ. ಹೌದಮ್ಮ. ಹಾ, ಏನಂತ? ಎಷ್ಟು ಜನಕ್ಕೆ ಅರ್ಥ ಆಯ್ತದು? ನೀವು ಕ್ರಿಸ್ತನಲ್ಲಿ ಇದ್ರೆ ನೀವು ಯಾವ ಸೃಷ್ಟಿಯಾಗಿದ್ದೀರಾ? ಫುಲ್ ನೀವು ಕಂಪ್ಲೀಟ್ ತಲೆಯಿಂದ ಕಾಲವರೆಗೂ ನೀವೇನಾಗಿದ್ದೀರಾ? ಹೊಸಬ್ರಾಗಿದ್ದೀರಾ, ನೂತನವಾಗಿದ್ದೀರಾ. ನೂತನವಾಗಿದ್ಮೇಲೆ ಏನಾಗತ್ತೆ? ಹಳೇದೆಲ್ಲ ಹೋಗಿ ಎಲ್ಲ ಏನಾಯ್ತು? ಎಲ್ಲ ಹೊಸದಾಯ್ತು. ಕ್ರಿಸ್ತನಲ್ಲಿ ಒಂದು ವ್ಯಕ್ತಿ ಯಾವಾಗ ಒಳಗಡೆ ಸೇರ್ಕೊಂತಾನೋ ಅಂದ್ರೆ ಅರ್ಥ ಏನು? ಅವರಲ್ಲಿ ಒಬ್ಬನಾಗಿ ಯಾವಾಗ ಮಾರ್ಪಡ್ತಾನೋ ಅವಾಗ ಅವನು ನೂತನವಾಗಿ ಮಾರ್ಪಡ್ತಾನೆ. ನೂತನವಾಗಿ ಮಾರ್ಪಡೋದಂದ್ರೆ ಅರ್ಥ ಏನು? ಅವರಲ್ಲಿ ಒಬ್ಬರ ತರ ಕಾಣಕ್ ಸ್ಟಾರ್ಟ್ ಮಾಡ್ತಾನೆ. ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ನೀವು ಕ್ರಿಸ್ತನಲ್ಲಿ ಸೇರ್ಕೊಂಡ್ಬಿಟ್ರೆ ನೀವು ಏನಾಗ್ತೀರಾ? ಹೊಸಬ್ರಾಗ್ತೀರಾ. ಹೊಸೊಬ್ಬ ಹೆಂಗ್ ಕಾಣಿಸ್ತಾನೆ? ಅವರಲ್ಲಿ ಒಬ್ಬನ ತರ ಕಾಣಿಸ್ತಾನೆ. ಆ ಹೊಸೊಬ್ಬ ಹೆಂಗಿರ್ಬೇಕು ಹೇಳ್ರಿ? ಅವರಲ್ಲಿ ಒಬ್ಬನ ತರ ಇರ್ಬೇಕು. ಅದಕ್ಕೆ ಕಂಟಿನ್ಯೂ ಮಾಡಿದ್ರೆ ಏನ್ ಹೇಳುತ್ತೆ? ಹಳೇದೆಲ್ಲ ಹೋಯ್ತು ಅಂದ್ರೆ ಹಳೇದು ಯಾವುದು? ಪೂರ್ವ ಸ್ಥಿತಿ ಯಾವುದು? ದೇವರ ದೃಷ್ಟಿಯಲ್ಲಿ ಹೆಂಗ್ ಕಾಣಿಸ್ಕೊಳ್ತಾ ಇರೋದು? ವಿಚಿತ್ರವಾಗಿ ಅನ್ಯರಾಗಿ ಕಾಣಿಸ್ಕೊಳ್ಳೋದು ಪೂರ್ವ ಸ್ಥಿತಿ. ಅವರಲ್ಲಿ ಒಬ್ಬರ ತರ ನೂತನವಾಗಿ ಕಾಣಿಸ್ಕೊಳ್ಳೋದು ಹೊಸ ಸ್ಥಿತಿ. ನೀವು ಯಾವ್ದನ್ನ ಆರಿಸ್ಕೊಂತೀರ? ಕ್ರಿಸ್ತನಲ್ಲಿ ಬದುಕೋದು ಅನ್ನೋದು ಇದೆಯಲ್ಲ, ಅದು ಪ್ರತಿದಿನ ಬದುಕಬೇಕಾಗಿರುವಂತ, ಪ್ರಯಾಣಿಸಬೇಕಾದಂತ ಒಂದು ಜೀವನ ಶೈಲಿ. ಕ್ರಿಸ್ತನಲ್ಲಿ ಪ್ರತಿದಿನ ನಾವೇನಾಗ್ಬೇಕು? ನೆನ್ನೆಗೆ ಹೋಗ್ಬಿಡ್ಬೇಕು. ಇವತ್ತೇನಾಗ್ಬೇಕು? ಹೊಸದಾಗ್ಬೇಕು. ಇವತ್ತಿಂದ ನಾಳೆಗೆ ಹೋಗ್ಬೇಕಾದ್ರೆ ಇವತ್ತಿಂದು ನಾಳೆಗೆ ಕರ್ಕೊಂಡು ಹೋಗ್ಬಾರ್ದು. ಯಾವಾಗ ನಾವು ನೆನ್ನೆದನ್ನ ಇವತ್ತು ತಗೊಂಡ್ಬರ್ತೀವೋ ಅವಾಗ್ಲೇ ನಮ್ಮ ಲೈಫಲ್ಲಿ ಏನಾಗುತ್ತೆ? ಹಳೇದಾಗಿ ಮಾರ್ಪಡ್ತಾ ಇರ್ತದೆ. ನಿಮ್ ಮನೆಯಲ್ಲೇ ಇಟ್ಕೊಳ್ಳಿ, ಹೊಸ ಮನೆ ಕಟ್ತೀರಾ, ಬರೀ ಹಳೆ ವಸ್ತುಗಳನ್ನ ಸೇರ್ಸಿಟ್ಕೊಂಡ್ರೆ ನಿಮ್ ಮನೆ ಹೆಂಗ್ ಕಾಣುತ್ತೆ? ಅಂದ್ರೆ ನಾವು ಹೊಸ ದಿನದೊಳಗಡೆ ಹೋಗ್ತೀವಿ, ಬಟ್ ಹಳೆ ವಸ್ತುಗಳನ್ನ ಸೇರ್ಸ್ಕೊಂಡು ಇಟ್ಕೊಂಡು ಹೋಗ್ತೀವಿ. ನೆನ್ನೆದಿರೋ ಹಳೇದು, ಮೊನ್ನೆದಿರೋ ಹಳೇದು, ಹೋದ ವಾರದ ಹಳೇದು, ಹೋದ ತಿಂಗಳದ ಹಳೇದು ಎಲ್ಲದನ್ನ ಏನ್ ಮಾಡ್ತೀವಿ? ಆ ಹೊಸ ದಿನದೊಳಗಡೆ ಸೇರ್ಸ್ಕೊಂಡು ಹೋಗ್ತೀವಿ. ಆ ಹೊಸ ದಿನದೊಳಗಡೆ ಹಳೇದನ್ನ ಸೇರ್ಸ್ಕೊಂಡು ತಗೊಂಡು ಹೋದ್ರೆ ಆ ಹೊಸ ದಿನನ ನೀವ್ ಹೆಂಗ್ ಅನ್ಭವ್ಸಕ್ಕಾಗತ್ತೆ? ಆ ಹೊಸ ವಿಷಯಗಳನ್ನ ಹೆಂಗ್ ಅನ್ಭವ್ಸಕ್ಕಾಗತ್ತೆ? ಕೆಲವೊಬ್ರು ಅನ್ಕೊಂತಾರೆ, ನಾನು ಇನ್ಮೇಲಿಂದ ಒಳ್ಳೆಯವನಾಗಿ ಬದುಕ್ತೀನಿ ಬ್ರದರ್ ಅಂತ. ನಾಳೆಯಿಂದ ಏನ್ ಮಾಡ್ತೀನಿ? ಒಳ್ಳೆಯವನಾಗಿ ಬದುಕ್ತೀನಿ. ನಾಳೆ ಬಂದ್ಮೇಲೆ ಅವ್ರ ಕೈಯಲ್ಲಿ ಆಗಲ್ಲ ಒಳ್ಳೆಯವನಾಗಿ ಬದುಕಕ್ಕೆ. ಏನಕ್ಕಾಗಲ್ಲ ಹೇಳಿ? ಆ ಹಳೇದು ಅವ್ರನ್ನ ಬಿಡ್ತಾ ಇಲ್ಲ. ಆ ಹೊಸಬ್ರಾಗಿ ಬದುಕಕ್ಕೆ ಹಳೇದು ಬಿಡಲ್ಲ. ಸೊ ನಾವು ಯಾವಾಗ ಕ್ರಿಸ್ತನಲ್ಲಿ ಸೇರ್ಕೊಂತೀವೋ ಹಳೆ ವಿಷಯಗಳಲ್ಲಿ ಏನಾಗ್ಬೇಕು? ಮರ್ತೋಗ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಸೊ ಕ್ರಿಸ್ತನ ದೃಷ್ಟಿಯಲ್ಲಿ
ನಾವು ಅನ್ಯರ ತರ ಪೂರ್ವ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳದೆ ನೂತನ ಸ್ಥಿತಿಯಲ್ಲಿ ಕಾಣಿಸ್ಕೊಬೇಕು. ಎಲ್ಲಿ? ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿ ಯಾರಿದಾರೋ ಅವನು ಯಾರು? ನೂತನ ಸೃಷ್ಟಿ. ನೂತನ ಸೃಷ್ಟಿ ಅವರಲ್ಲಿ ಒಬ್ಬ. ಯಾರಲ್ಲೊಬ್ಬ? ಅವರಲ್ಲಿ ಒಬ್ಬ. ಆ ನೂತನ ಸೃಷ್ಟಿ ಅನ್ನೋದು ಅವರಲ್ಲಿ ಒಬ್ಬನಾಗಿ ಮಾರ್ಪಡಿಸುವಂತ ಒಂದು ಪ್ರಕ್ರಿಯೆ, ಒಂದು ಪ್ರಾಸೆಸ್, ಒಂದು ಫಾರ್ಮಾಲಿಟಿ. ಇವತ್ತು ನಾವೆಲ್ಲ ಯಾರು? ನೂತನ ಸೃಷ್ಟಿ ಅವರಲ್ಲಿ ಒಬ್ಬ. ಯಾರು ನಾವಲ್ಲ? ನೂತನ ಸೃಷ್ಟಿ ಅವರಲ್ಲಿ ಒಬ್ಬ. ಆದಾಮು ಪಾಪ ಮಾಡಕ್ ಮುಂಚೆ ನೂತನ ಸೃಷ್ಟಿ ಅವರಲ್ಲಿ ಒಬ್ಬ. ಪಾಪ ಮಾಡಿದ್ಮೇಲೆ ವಿಚಿತ್ರವಾಗಿರೋನು, ಅನ್ಯ. ಇವನ್ ಯಾರ ನಮಗ್ ಗೊತ್ತಿಲ್ಲ, ಇವ್ ನಮಗ್ ಸೇರಿದವನಲ್ಲ. ಪ್ರತಿ ಸಾರಿ ನಾವು ಮಾಡೋ ಕ್ರಿಯೆಗಳಿಂದನೇ ನಾವು ದೇವರಿಂದ ನಮ್ಮನ್ನೇ ನಾವು ದೂರ ಮಾಡ್ಕೊಂತ ಇರ್ತೀವಿ, ಅಗಲ್ಸ್ಕೊಂತ ಇರ್ತೀವಿ. ಯೇಸುಸ್ವಾಮಿ ಅಂದ್ರೆ ಅಲ್ಲಿ ಐದನೇ ತೋಟದಲ್ಲಿ ದೇವರು ಬಂದು ಕೇಳಿದಾಗ ಉತ್ತರ ಯಾರು ಕೊಟ್ಟಿದ್ದು? ನಾನು ಹೆಂಗಿದ್ದೀನಿ? ಬೆತ್ತಲಾಗಿದ್ದೀನಿ ಅಂತ ಯಾರು ಉತ್ತರ ಕೊಟ್ಟಿದ್ದು? ಆದಾಮ್. ಅವನ್ ಮಾಡಿದ್ದು ಅವನ್ಗೆ ಅರ್ಥ ಆಗಿ ಅವನೇ ಏನ್ ಮಾಡ್ದ? ದೇವರಿಂದ ದೂರ ಆದ, ಬಚ್ಚಿಕಣ್ಣ. ಅವನಾಗ ಅವನೇ ನಾನ್ ಬೆತ್ತಲಾಗಿದ್ದೀನಿ, ನಾನ್ ತಪ್ಪು ಮಾಡಿದ್ದೀನಿ ಅಂತೇಳಿ ಅವನಾಗ ಅವನೇ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಚ್ಚಿಕಣ್ಣ. ಅವಾಗ ದೇವ್ರು ಕೇಳ್ತಾರೆ, ಏನಂತ ಕೇಳ್ತಾರೆ? ನಿನಗೆ ಹೇಳ್ದವರು ಯಾರು? ಇವಾಗ ನೀವು ನಾನು ಪಾಪಿ, ನಾನು ವೇಸ್ಟು, ನನ್ನ ಕೆಲ್ಸಕ್ಕೆ ಬರ್ದೇ ಇರೋರು, ನನ್ನ ಪ್ರಯೋಜನಕ್ಕೆ ಬರ್ದೇ ಇರೋನು, ನಾನು ಅದು, ನಾನು ಇದು ಅಂತ ಹೇಳ್ಕೊಂತ ಇದ್ರೆ ದೇವ್ರು ಏನ್ ಕೇಳ್ತಾರೆ? ನಿನಗೆ ಇದನ್ನ ಯಾರು ಹೇಳ್ದವ್ರು? ಮಾಡಬಾರ್ದು ಅನ್ನೋ ಕೆಲಸ ಮಾಡ್ದ? ಮಾಡ್ದೆ, ಅದಕ್ಕೆ ಈ ಫೀಲಿಂಗು. ನಾನ್ ಕೋಪಿಷ್ಟ, ನಾನ್ ಮೋಸಗಾರ, ನಾನ್ ವಂಚಕ. ಸರಿ, ನಿನ್ಗೆ ಯಾರು ಹೇಳ್ದವ್ರು ಇದು? ಇದನ್ನ ಏನಕ್ಕೆ ಮಾಡ್ತಾ ಇದೀಯಾ? ಇದು ಮಾಡ್ತಾ ಇರೋದಕ್ಕೆ ಕಾರಣ ಏನು? ಯಾವುದು ಮಾಡಬೇಡ ಅಂದೋ ಅದು ಮಾಡಿದಕ್ಕೋಸ್ಕರ ನಿಮ್ಮ ಮೇಲೆ, ನಿನ್ನ ಶರೀರದ ಮೇಲೆ ಈ ಪರಿಣಾಮಗಳು ಕಾಣಲ್ಪಡ್ತಾ ಇದೆ. ಆದ್ರೆ ಇದು ನೀನಲ್ಲ. ಗೆರೆ ದಾಟಿ ಹೋಗಿದ್ದಕ್ಕೆ ಇದೆಲ್ಲ ನಿನ್ನ ಶರೀರದಲ್ಲಿ ಪರಿಣಾಮಗಳು ಕಾಣ್ತಾ ಇರೋದು, ಸೈಡ್ ಎಫೆಕ್ಟ್ಸ್. ಪಕ್ಕದಲ್ಲಿ ಮುಖ ನೋಡಿ, ಯಾವ ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಇದೆ ನಿಮ್ಮ ಬಾಡಿಯಲ್ಲಿ? ಪಕ್ಕದ ಮನೆಯವ್ರ ಸೈಡ್ ಎಫೆಕ್ಟು, ಬಂಧು ಬಳದವ್ರ ಸೈಡ್ ಎಫೆಕ್ಟು, ನಿಮ್ಮ ಸ್ನೇಹಿತರ ಸೈಡ್ ಎಫೆಕ್ಟು, ನಿಮ್ಮ ಕೆಲಸದವ್ರ ಸೈಡ್ ಎಫೆಕ್ಟು, ನಿಮ್ಮ ಕೆಲಸ ಮಾಡೋ ಬಾಸ್ ಸೈಡ್ ಎಫೆಕ್ಟು, ಇನ್ ಯಾವ ಸೈಡ್ ಎಫೆಕ್ಟ್ ಕಾಣಿಸ್ತಾ ಇದೆ? ಎಲ್ಲಿ ಏನಾದ್ರೂ ಅದ್ರ ಎಫೆಕ್ಟ್ ಎಲ್ಲಿ ಕಾಣಿಸೋದು? ನಮ್ಮ ಬಾಡಿಯಲ್ಲಿ. ಎಲ್ಲ ಇದ್ರಾ? ಕೇಳ್ರಿ, ಇದನ್ನ ನಿಮಗೆ ಯಾರು ಹೇಳ್ದವ್ರು ಅಂತ? ಯಾರು ಹೇಳ್ದವ್ರು ನಿಮ್ಗೆ? ನಾನ್ ಬಡವ, ನಿನಗೆ ಯಾರು ಹೇಳ್ದವ್ರು? ನನ್ನ ಜೀವನನೇ ಎಲ್ಲ ಸಾಲವಾಗಿ ತುಂಬ್ಕೊಂಡೈತೆ, ನಿನಗೆ ಯಾರು ಹೇಳ್ದವ್ರು? ಏನಕ್ಕೆ ಸಾಲ ಬಂದೈತೆ? ಲಿಮಿಟ್ ದಾಟಿ ಮಾಡಿ ಹೋಗಿ ದುಡ್ಡು ತಗೊಂಡಿದ್ದಕ್ಕೆ ಸಾಲ ಬಂದೈತೆ. ಎಲ್ಲಾದ್ರಲ್ಲೂ ಮಾಡಬೇಡ ಅನ್ನೋದನ್ನ ಮಾಡಿರೋದಕ್ಕೆ ಸೈಡ್ ಎಫೆಕ್ಟ್ಗಳು ನಾವು ಅನುಭವಿಸ್ತಾ ಇರೋದು. ನಿಮ್ ದುಃಖ ಆಗ್ಲಿ, ಕಣ್ಣೀರಾಗ್ಲಿ, ವೇದನೆ ಆಗ್ಲಿ, ನೋವಾಗ್ಲಿ, ಬಾಧೆಗಳಾಗ್ಲಿ, ಹಿಂಸೆ ಆಗ್ಲಿ, ಎಲ್ಲಾನು ನೀವು ಶರೀರದಲ್ಲಿ ನೀವು ಅನುಭವಿಸ್ತಾ ಇರೋದು ಎಲ್ಲೋ ಒಂದ್ ಜಾಗದಲ್ಲಿ ಒಂದ್ ಗೆರೆ ದಾಟಿ, ಲಿಮಿಟ್ ದಾಟಿ ಪ್ರೀತಿ ಮಾಡಕ್ ಹೋಗಿ, ಲಿಮಿಟ್ ದಾಟಿ ಕೇರ್ ಮಾಡಕ್ ಹೋಗಿ, ಲಿಮಿಟ್ ದಾಟಿ ಪಡ್ಕೊಳಕ್ ಹೋಗಿ, ಲಿಮಿಟ್ ದಾಟಿ ಅನುಭವಿಸಕ್ ಹೋಗಿ, ಲಿಮಿಟ್ ದಾಟಿ ಐಶ್ವರ್ಯವಾದ ಜೀವನದಲ್ಲಿ ಜೀವಿಸಕ್ ಹೋಗಿ, ಲಿಮಿಟ್ ದಾಟಿ ಕಂಫರ್ಟ್ ಬೇಕಾಗಿ, ಲಿಮಿಟ್ ದಾಟಿ ಒಬ್ಬರನ್ನ ಇಂಪ್ರೆಸ್ ಮಾಡಕ್ ಹೋಗಿ
ಫೇಲ್ ಆಗಿ ನಮ್ಮ ಶರೀರದಲ್ಲಿ ಏನ್ ಮಾಡ್ತಾ ಇದೀವಿ? ಅದ್ರ ಸೈಡ್ ಎಫೆಕ್ಟ್ ನ ಅನುಭವಿಸ್ತಾ ಇದೀವಿ. ಈ ಕಣ್ಣೀರು, ವೇದನೆ ಎಲ್ಲ ಇದ್ರ ಸೈಡ್ ಎಫೆಕ್ಟ್. ನನ್ನ ಲೈಫೇ ಕಣ್ಣೀರು ದೇವ್ರೆ ಅಂದ್ರೆ ನಿನ್ಗೆ ಯಾರು ಹೇಳ್ದವ್ರು? ನಾನು ಹೇಳಿದ್ನ ನಿನ್ ಲೈಫಲ್ಲಿ ಕಣ್ಣೀರು ಇರುತ್ತೆ ಅಂತ? ಇಲ್ಲ. ನೀನ್ ಎಕ್ಕಿಸ್ಕೊಂಡ್ ಬಂದು ನಾನು ಲೈಫೆಲ್ಲ ಕಣ್ಣೀರು ಅಂದ್ರೆ ನಾನು ಹೇಳಿದ್ನಾ? ನಿನ್ಗೆ ಯಾರು ಹೇಳ್ದವ್ರು? ನಾನು ಹೇಳಿದಲ್ಲ ಒಂದೇ, ನೀನು ಮಾಡಬೇಡ ಅನ್ನೋದನ್ನ ಮಾಡಬಾರ್ದು ಅಷ್ಟೇ. ದೇವ್ರನ್ನ ಕೇಳು, ನನ್ನ ನೋಡಿ ಎಲ್ಲಾರು ಅಸಹ್ಯ ಮಾಡ್ಕೊಂತಾರ ದೇವ್ರೆ, ನೀನೇನ್ ಮಾಡ್ದೆ? ಅಸಹ್ಯ ಆಗಕ್ ನೀನೇನ್ ಮಾಡ್ದೆ? ಏನೋ ವಿಷಯದಲ್ಲಿ ಏನ್ ಮಾಡಿದ್ಯಾ ನೀನು? ಲಿಮಿಟ್ ದಾಟಿ ಮುಂದೆ ಹೋಗಿದ್ಯಾ. ಆ ಲಿಮಿಟ್ ದಾಟಿ ಮುಂದೆ ಹೋಗಿರೋದು ಏನಾಗಿದೆ? ಆ ಜನರು ನಿಮ್ಮ ಮೇಲೆ ಅಸಹ್ಯ ಮಾಡ್ಕೊಂಡಂಗ ಆಗತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಮನುಷ್ಯರಿಗೂ ಲಿಮಿಟ್ ಇದೆ ಸಹಿಸ್ಕೊಳ್ಳಕ್ಕೆ, ಆದ್ರೆ ದೇವ್ರಿಗೆ ಮಾತ್ರ ಲಿಮಿಟ್ ಇಲ್ಲ. ನಿಮ್ಮನ್ನ ಅನ್ಲಿಮಿಟೆಡ್ ಸಹಿಸ್ಕೊಂತ ಇದ್ದಾರೆ ದೇವ್ರು ನಿಮ್ಮನ್ನ. ಹಲ್ಲೆಲೂಯಾ. ಜನರು ಪ್ರೀತಿ ಮಾಡೋಕ್ಕೂ ಲಿಮಿಟ್ ಇದೆ, ಪ್ರೀತಿನ ಕೊಡಕ್ಕೂ ಲಿಮಿಟ್ ಇದೆ, ತಾಳ್ಮೆ, ಸಮಾಧಾನ ಎಲ್ಲದಕ್ಕೂ ಏನಿದೆ? ಲಿಮಿಟೇಷನ್ಸ್ ಇದೆ. ಆದ್ರೆ ದೇವ್ರಿಗೆ ಮಾತ್ರ ಲಿಮಿಟೇಷನ್ಸ್ ಇಲ್ಲ. ಅವ್ರು ನಿಮ್ಮನ್ನ ಹೆಂಗ್ ಪ್ರೀತಿ ಮಾಡ್ತಾ ಇದಾರೆ? ಲಿಮಿಟ್ ಇಲ್ದಿರ ಪ್ರೀತಿ ಮಾಡ್ತಾ ಇದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರೆ ಇವತ್ತಿದ್ದಂಗೆ ನಾಳೆ, ನಾಳೆ ಇದ್ದಂಗೆ ನಾಡಿದ್ದು, ಪ್ರತಿದಿನನೂ ಒಂದೇ ತರನೇ ಇರ್ತಾರೆ. ಅವ್ರ ಹತ್ರ ಯಾವಾಗ ಕೇಳಿದ್ರು ನಿಮಗೆ ಒಂದೇ ತರನೇ ರೆಸ್ಪಾನ್ಸ್ ಸಿಗುತ್ತೆ. ಆದ್ರೆ ಜನರ ಹತ್ರ ಸಹಿಸ್ಕೊಳ್ಳೋರ್ಗು ಸಹಿಸ್ಕೊಂತಾರೆ. ಆ ಲಿಮಿಟ್ ದಾಟಿದ್ರೆ ಅವರೇ ನಿಮ್ಮನ್ನು ಒದ್ದೋಡಿಸ್ತಾರೆ. ಏನಕ್ಕೆ? ಲಿಮಿಟ್ ದಾಟಿದ್ರೆ ಎಲ್ಲಾನು ನಮಗೆ ಪಾಯ್ಸನ್ನೇ. ದೇವರು ಅದಕ್ಕೆ ಹೇಳೋದು, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡ್ರಿ. ಏನಕ್ಕೆ? ಅದು ಒಂದ್ ದಿವಸ ಏನಾಗತ್ತೆ? ನಿನಗೆ ವಿಷ ಆಗಿ ಮಾರ್ಪಡುತ್ತೆ. ಅದೇ ನಿನ್ನ ಹಾಳು ಮಾಡುತ್ತೆ, ಅದೇ ನಿನ್ನ ಶತ್ರುವಾಗಿ ಮಾರ್ಪಡುತ್ತೆ. ಆದ್ರಿಂದ ಏನು ನಿನಗೆ ಪ್ರಯೋಜನ ಬರ್ದೇ ಇರಂಗ ಆಗೋಗುತ್ತೆ. ಇವತ್ತು ನಮ್ಮ ಲೈಫಲ್ಲಿ ಡಿಪೆಂಡ್ ಆಗ್ಬೇಕಂದ್ರೆ ಅದು ದೇವ್ರ ಮೇಲೆ ಮಾತ್ರ ಆಗ್ಬೇಕು ನಾವು. ಆಮೇಲೆ ಎಲ್ಲಾರ ಜೊತೆಲೂ ಸಹವಾಸ ಮಾಡ್ರಿ, ಬಟ್ ಲಿಮಿಟ್ ನೋಡ್ಕೊಳ್ಳಿ. ಅತಿಯಾಗಿ ಪ್ರೀತಿ ಮಾಡೋಕೋಗಿ ಜನರನ್ನ ಕಳ್ಕೊಂಬೇಡಿ. ಅತಿಯಾಗಿ ಸಹವಾಸ ಮಾಡೋಕೋಗಿ ಜನರ ಹತ್ರ ರಿಜೆಕ್ಷನ್ ನ ಪಡ್ಕೊಂಬೇಡ್ರಿ. ರಿಜೆಕ್ಷನ್ ಅಂದ್ರೆ ತಿರಸ್ಕಾರವನ್ನ ಅನುಭವಿಸ್ಬೇಡ್ರಿ. ಅತಿಯಾಗಿ ಮಾತಾಡಕ್ ಹೋಗಿ ಬಯಸ್ಕೊಂಬೇಡಿ. ಅತಿಯಾಗಿ ಪ್ರೀತಿ ತೋರಿಸ್ಬಿಟ್ಟು ದ್ವೇಷ ಪಡ್ಕೊಂಬೇಡ್ರಿ. ಅದಕ್ಕೆ ಹೇಳದ, ಹಂದಿಗಳ ಮುಂದೆ ನೀವೇನ್ ಮಾಡ್ಬಾರ್ದು? ಯಾರ ಹತ್ರ ಏನ್ ಬೇಕೋ ಅದಷ್ಟೇ ಮಾತಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ನೀವು ಮಾಡೋ ಕ್ರಿಯೆಗಳಿಗೂ ಬೆಲೆ ಇರುತ್ತೆ. ಮಾಡಬೇಡ ಅಂದಿದ್ದನ್ನ ಮಾಡಿದ್ರೆ ಅದರ ಪರಿಣಾಮವನ್ನ ನೀವೇ ಅನುಭವಿಸ್ಬೇಕು. ಇವತ್ತು ನೀವು ಪಡ್ತಿರೋ ಸಮಸ್ಯೆಗಳಿಗೆ, ನಾವು ಪಡ್ತಿರೋ ಸಮಸ್ಯೆಗಳಿಗೆ, ಕಷ್ಟಗಳಿಗೆ, ನೋವುಗಳಿಗೆ ದೇವ್ರೇ ನಾನು ಯಾಕೆ ಹಿಂಗೆ ಅಂದ್ರೆ ನಾನು ಹೇಳದ್ ನೀನ್ ಹಿಂಗೆ ಅಂತ ದೇವರೇ ಕೇಳೋದು. ಇವತ್ತು ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದು ಅನ್ಯರಾಗಿ ವಿಚಿತ್ರವಾಗಿ ಜೀವನ ಮಾಡಕ್ಕಲ್ಲ, ಅವರಲ್ಲಿ ಒಬ್ಬರಾಗಿ ಜೀವನ ಮಾಡಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿರೋದು. ಹಲ್ಲೆಲೂಯಾ. ನಮ್ಮನ್ನ ಕ್ರಿಸ್ತನಲ್ಲಿ ಸೇರಿಸಿರೋದು ಒಂದು ನೂತನ ಸೃಷ್ಟಿಯಾಗಿ ಅವರಲ್ಲಿ ಒಬ್ಬನಾಗಿ ಬದುಕಕ್ಕೋಸ್ಕರ, ಬಾಳಕ್ಕೋಸ್ಕರ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ? ಕರೆದಿದ್ದಾರೆ. ಇವತ್ತು ನೀವು ಅವರಲ್ಲಿ ಒಬ್ಬರಾಗಿರ್ಬೇಕಂದ್ರೆ ಅವರಲ್ಲಿರೋದು ನಿಮ್ಮಲ್ಲಿ ಕಾಣಲ್ಪಡಬೇಕು. ನಿಮ್ಮನ್ನು ನೋಡಿದ್ರೆ ಅವರಲ್ಲಿರೋದೆಲ್ಲ ಏನಾಗ್ಬೇಕು? ಕಾಣಲ್ಪಡಬೇಕು. ಆದಾಮ ಪಾರ್ಟ್ 1 ಯಾರ ತರ ಇದ್ದ? ದೇವ್ರ ತರ ಇದ್ದ. ಪಾರ್ಟ್ 2 ಯಾರ ತರ ಇದ್ದ? ಮನುಷ್ಯರ ತರ ಇದ್ದ. ಮನುಷ್ಯರು ದೇವ್ರ ಸಹವಾಸ ಮಾಡಕ್ಕೆ ಆಗಲ್ಲ. ಇವತ್ತು ನೀವು ನಿಮ್ಮ ಹ್ಯೂಮನ್ ಸೈಡ್ ನ ಫಾಲೋ ಮಾಡ್ತೀರಾ, ಇಲ್ಲ ನಿಮ್ಮ
ಸ್ಪಿರಿಚುವಲ್ ಸೈಡ್ ನ ಫಾಲೋ ಮಾಡ್ತೀರಾ? ಎಲ್ಲರಲ್ಲಿಯೂ ಒಂದು ಹ್ಯೂಮನ್ ಸೈಡ್ ಇದೆ, ಇನ್ನೊಂದು ಸ್ಪಿರಿಚುವಲ್ ಸೈಡ್ ಇದೆ. ಅವರಲ್ಲಿ ಒಬ್ಬರದಾಗೂ ಬದುಕ್ಬೋದು, ನಾವು ನಾರ್ಮಲ್ ಆಗಿ ಮನುಷ್ಯರ ತರನು ಬದುಕ್ಬೋದು. ಮನುಷ್ಯರಿಗೆ ಬರ್ಬೇಕಾದ್ರೆ ನೋವು, ಬಾಧೆ, ಹಿಂಸೆ, ಅವಮಾನ ಇದೆಲ್ಲಾನು ಪಡ್ಕೊಂಡು ಬದುಕ್ಬೋದು. ಇವೆಲ್ಲ ಇಲ್ದಿರ ನೆಮ್ಮದಿಯಾಗೂ ಆರಾಮಾಗೂ ಬದುಕ್ಬೋದು ಅವರಲ್ಲಿ ಒಬ್ಬನಾಗಿ. ಸೊ ಆದಾಮ ಪಾಪ ಮಾಡಕ್ ಮುಂಚೆ ಅವರಲ್ಲಿ ಒಬ್ಬ, ಮಾಡದ್ಮೇಲೆ ಮನುಷ್ಯ ಅಂತಾರ ಬದುಕು. ಇವಾಗ ಅವರಲ್ಲಿ ಒಬ್ಬ ಅಲ್ಲ, ಇವಾಗ ಅವನಿಗೂ ದೇವರಿಗೂ ಆಕಾಶ ಭೂಮಿ ಅಂತ ಅಂತರ. ಇವತ್ತು ನೀವು ಮನುಷ್ಯರ ತರ ಬದುಕಿದ್ರೆ ನಿಮ್ಗೂ ದೇವ್ರಿಗೂ ಅಷ್ಟು ಡಿಸ್ಟೆನ್ಸ್. ಅದೇ ಅವರಲ್ಲಿ ಒಬ್ಬನಾಗಿ ಮಾರ್ಪಟ್ರೆ ಆಡಾಡ್ತೀವಲ್ಲ, ಕರೆದೊಡನೆ ಬಳಿ ಬರುವ. ಯಾರ್ ಬಳಿ ಬರ್ತಾರೆ? ಮನುಷ್ಯರ ತರ ಬದುಕವ್ರ ಜೊತೆನ. ಅವರಲ್ಲಿ ಒಬ್ಬನಾಗಿ ಯಾರು ಇರ್ತಾನೋ ಅವ್ರು ಕರೆದಿದ ತಕ್ಷಣ ಅವ್ರ ಬಳಿಗೆ ದೇವ್ರು ಬರ್ತಾರೆ. ಯಾರ ಬಳಿಗೆ ದೇವ್ರು ಬರೋದು? ಅವರಲ್ಲಿ ಒಬ್ಬನಾಗಿ ಯಾರು ಇರ್ತಾನೋ ಅವನ್ ಕರೆದಿದ ತಕ್ಷಣ ಇಮಿಡಿಯೇಟ್ ಆಗಿ ದೇವ್ರು ಏನ್ ಮಾಡ್ತಾರೆ? ರೆಸ್ಪಾನ್ಸ್ ಮಾಡ್ತಾರೆ. ವೈಟ್ ಫೀಲ್ಡ್ ಅಲ್ಲಿ ಇರೋನು ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಅವ್ರು ತಗೊಂತಾರ? ಏನಕ್ಕೆ? ನನ್ ಪ್ರಶ್ನೆ ಅರ್ಥ ಆಯ್ತಾ? ಏನ್ ಕೇಳಿದೆ ಹೇಳ್ರಿ? ಇದು ಅರ್ಥ ಆಯ್ತಾ ನಿಮ್ಗೆ? ಅದ್ರ ಹಿಂದ್ಗಡೆ ಇರೋ ಕ್ವೆಶ್ಚನ್ ಅರ್ಥ ಆಗಿಲ್ವಾ? ಹಾ, ನಿಮ್ ಏರಿಯಾ ಅಲ್ಲಿದೆ, ಅಲ್ಲಿ ಹೋಗುವಂತ. ಅಂದ್ರೆ ಮನುಷ್ಯರ ತರ ಬದುಕಿದ್ರೆ ನಮಗೂ ದೇವ್ರಿಗೂ ಅಷ್ಟೇ ಡಿಸ್ಟೆನ್ಸು. ನಿಮ್ ಮನುಷ್ಯರ ತರ ಬದುಕ್ಬಿಟ್ಟು ದೇವ್ರೆ ನಾನು ಕರಿತಾ ಇದ್ದೀನಿ ಬಾ ಅಂದ್ರೆ ಇದು ನನ್ನ ಏರಿಯಾ ಅಲ್ಲ, ಇದು ಔಟ್ ಆಫ್ ಏರಿಯಾ, ಔಟ್ ಆಫ್ ಕವರೇಜ್ ಅಲ್ಲಿ ಇದೆಯಾ. ನಿನ್ ಏರಿಯಾದಲ್ಲಿ ಇರೋರ್ನ ಮೀಟ್ ಮಾಡು, ಕರ್ಕ ಹೋಗು. ದೇವ್ರ ಬಳಿ ಬರ್ಬೇಕಂದ್ರೆ ಅವ್ರ ಏರಿಯಾದಲ್ಲಿ ನೀವ್ ಇರ್ಬೇಕು, ಅವ್ರ ಬೌಂಡ್ರಿಯಲ್ಲಿ ಇರ್ಬೇಕು. ಅವ್ರ ಬೌಂಡ್ರಿ ದಾಟಿ, ಲಿಮಿಟ್ ದಾಟಿ ನೀವು ಹೋಗ್ಬಿಟ್ಟು ದೇವ್ರೇ ಅಂತ ಕರೆದ್ರೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಹೋಗೋಣ ಮುಂದೆ. ಒಂದು ಯೋನ 3ನೇ ಅಧ್ಯಾಯ 4ನೇ ವಾಕ್ಯ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಸಾಕು. ಪಾಪ ಮಾಡೋನು ಏನ್ ಮಾಡ್ತಾ ಇದ್ದಾನಂತೆ? ಅಧರ್ಮ. ಅಧರ್ಮ ಅಂದ್ರೆ ಅರ್ಥ ಏನು? ಧರ್ಮವನ್ನ ಮೀರಿ ನಡೆಯೋದು ಅಂದ್ರೆ ಅರ್ಥ ಏನು? ಧರ್ಮ ಅಂದ್ರೆ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಅಧರ್ಮ ಅಂದ್ರೆ ನಿಮಗೆ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್, ನಿಯಮಗಳನ್ನ ಮೀರಿ ನಡೆಯೋದು. ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದೇನೆಂದ್ರೆ, ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆ ಇನ್ನೊಬ್ಬ ಸಹಾಯಕನೇ, ಅವರು ನಿಮ್ಮನ್ನ ಏನ್ ಮಾಡ್ತಾರೆ? ಸಕಲ ವಿಧದಲ್ಲೂ ಸತ್ಯದ ದಾರಿಯಲ್ಲಿ ನಡೆಸ್ತಾರೆ. ಅಂದ್ರೆ ಒಂದು ಪ್ರಿನ್ಸಿಪಲ್ಸ್ ಇಟ್ಕೊಂಡು ನಡೆಸ್ತಾರೆ, ಒಂದು ಮಾರ್ಗದಲ್ಲಿ ನಡೆಸ್ತಾರೆ, ಒಂದು ನಿಯಮಗಳನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ನಡೆಸ್ತಾರೆ. ಆದ್ರೆ ಯಾವಾಗ್ಲೂ
ಅವ್ರ ಲಿಮಿಟ್ ಏನ್ ಮಾಡಲ್ಲ, ದಾಟಲ್ಲ. ಎಷ್ಟು ಬೇಕೋ ಅಷ್ಟೇ. ಆದ್ರೆ ನಾವೇನ್ ಮಾಡ್ತೀವಿ, ದೇವರ ನಡೆಸುವಿಕೆಯನ್ನ ಮೀರಿ ಮನುಷ್ಯರ ತರ ಪ್ರವರ್ತಿಸ್ತಾ ಇರ್ತೀವಿ. ಪ್ರೀತಿ ಮಾಡ್ತೀರಾ, ದೇವ್ರ ತರ ಪ್ರೀತಿ ಮಾಡ್ರಿ, ಮನುಷ್ಯರ ತರ ಮಾಡಬೇಡ್ರಿ. ಮನುಷ್ಯರ ಪ್ರೀತಿ ಕಾಸು ಕೊಟ್ಟಾಗ, ಕಾಸು ಇಸ್ಕೊಂಡಾಗ ಮಾತ್ರನೇ. ಅದು ದೇವ್ರ ತರ ಮಾಡೋ ಪ್ರೀತಿ ಅವ್ರು ಕೊಟ್ರು ಕೊಡದೆ ಹೋದ್ರು ಆ ಪ್ರೀತಿ ಒಂದೇ ತರನೇ ಇರುತ್ತೆ. ಈ ಪ್ರೀತಿ ನಮ್ ಕೈಯಲ್ಲಿ ಮಾಡಕ್ ಬರಲ್ಲ. ಸಮಾಧಾನ ಹೆಂಗಿರುತ್ತೆ? ಮನುಷ್ಯರ ಸಮಾಧಾನ ಏನೋ ನಮ್ಮ ಹತ್ರ ಇದ್ದಾಗ ಮಾತ್ರನೇ ಸಮಾಧಾನ, ಇಲ್ದೇ ಇದ್ದಾಗ. ಆದ್ರೆ ದೇವ್ರ ಸಮಾಧಾನ ಯಾವ ತರ? ಇದ್ರು ಇಲ್ದೇ ಹೋದ್ರು ಒಂದೇ ತರ ಇರ್ತೀವಿ ನಾವು. ಅದಕ್ಕೆ ಅವರಲ್ಲಿ ಒಬ್ಬರಾಗಿರ್ಬೇಕಂತಿರೋದು ನಾವು. ಅವರಲ್ಲಿ ಒಬ್ಬರಾಗಿದ್ರೆ ಅವ್ರ ಹತ್ರ ಇರೋದೆಲ್ಲ ಪರ್ಮನೆಂಟ್ ಆಗಿ ನಮ್ಮ ಹತ್ರ ಉಳ್ಕೊಳ್ಳುತ್ತೆ. ಆದ್ರೆ ಮನುಷ್ಯರ ತರ ಇರೋದು ಬದುಕಿದ್ರೆ ನಮ್ಮ ಹತ್ರ ಇದ್ರೆ ಮಾತ್ರನೇ ಸಂತೋಷವಾಗಿರ್ತೀವಿ, ಇಲ್ಲ ಅಂದ್ರೆ ದುಃಖವಾಗಿರ್ತೀವಿ. ನಮ್ ಜೊತೆ ಜನ ಇದ್ರೆ ಏನಾಗಿರ್ತೀವಿ ನಾವು? ನಗ್ನಗ್ತಾ ಇರ್ತೀವಿ. ಜನರಿಲ್ಲ ಅಂದ್ರೆ ಹೆಂಗಿರ್ತೀವಿ? ಅಲ್ಲ, ಜನರಿಲ್ಲ ಅಂದ್ರೆ ನಮ್ ಕೈಯಲ್ಲಿ ಹಂಗೆ ಬದುಕಕ್ ಆಗತ್ತೆ. ಅಲ್ಲ, ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ ಸುತ್ತಲೂ ಇರೋ ಜನರಲ್ಲ ನಿಮ್ಮನ್ನ ಪ್ರೀತಿ ಮಾಡಲ್ಲ, ನಿಮ್ಮನ್ನ ಬಿಟ್ಟು ಹೋದ್ರೆ ನಿಮ್ ಹೆಂಗಿರ್ತೀರಾ? ನೀವ್ ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ನಿಮ್ ಕೈಯಲ್ಲಿ ಸಾಧಾರಣವಾಗಿ ಬದುಕಕ್ಕಾಗತ್ತಾ? ಹ? ಆದ್ರೆ ಯಾರು ಇಲ್ದಿರನೆ ನಮ್ ಕೈಲಿ ಆರಾಮಾಗಿ ಬದುಕಕ್ ಆಗೋದು. ಆಕ್ಚುಲ್ ಆಗಿ ಯಾರು ಇಲ್ದೇ ಇದ್ರೇನೆ ನಮ್ ಕೈಲಿ ಏನ್ ಮಾಡಕ್ಕಾಗೋದು? ನೆಮ್ಮದಿಯಾಗಿರ್ಬೋದು, ಆರಾಮಾಗಿರ್ಬೋದು. ನಮ್ ಕುಮಾರ್ ಬ್ರದರ್, ಅಮ್ಮಮ್ಮ ಸಿಸ್ಟರ್ ಪಟ್ನಗಿರಿಯಿಂದ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿ ಹೆಂಗಿರ್ತಾರೋ ಅನ್ಕೊಂಡಿದ್ದೆ. ಅಲ್ಲಿ ಹೋದ್ರೆ ಆರಾಮಾಗೇ ಇದಾರೆ ಅವ್ರು. ಜನರಿಂದ ದೂರ ಇದ್ರೆ ಆರಾಮಾಗಿರ್ತೀವಿ ನಿಜವಾಗ್ಲು. ನಿಮ್ ಟೆನ್ಷನ್ ಎಲ್ಲ ಎಲ್ಲಿವರೆಗೂ ಅಂದ್ರೆ ಜನರೆಲ್ಲ ನಿಮ್ ಸುತ್ತಲಿರೋರ್ಗೆ. ಯಾಕಂದ್ರೆ ಎಲ್ಲಿವರೆಗೂ ನಿಮ್ ಸುತ್ತಲಿರ್ತಾರೋ ಅಲ್ಲಿವರೆಗೂ ಜನರು ಏನ್ ಮಾಡ್ತಾ ಇರ್ತಾರೆ? ನಿಮಗ್ ಪ್ರೆಷರ್ ಆಗ್ತಾ ಇರ್ತಾರೆ, ನಿಮ್ ಲಿಮಿಟ್ ನ ಮೀರಿ ಒಂದ್ ಕೆಲ್ಸ ಮಾಡಕ್ಕೋಸ್ಕರ. ಇವಾಗ ನಾನು ಒಬ್ಬರ ಹತ್ರ ಮಾತಾಡ್ತಾ ಇರ್ತೀನಿ ಅನ್ಕೊಳ್ಳಿ, ಅವ್ರ ಹತ್ರ ಮಾತಾಡಕ್ ನನ್ ಲಿಮಿಟ್ ದಾಟೋಯ್ತು ಅಂದ್ರೆ ಅಷ್ಟೇ, ನಂದು ಟೈಮ್ ಅಲ್ಲಿ ಮುಗೀತು, ಎದ್ದು ಹೋಯ್ತಾ ಇರ್ತೀನಿ. ಯಾಕಂದ್ರೆ ನನ್ ಲಿಮಿಟ್ ಆಗೋಯ್ತು. ಅದ್ರ ಮೇಲೆ ನನ್ನ ಕೈಯಲ್ಲಿ ಕೇಳಿಸ್ಕೊಳಕ್ ಆಗಲ್ಲ. ಸಾಕು, ಓಕೆ, ಸಿ ಯು ನೆಕ್ಸ್ಟ್ ಟೈಮ್. ಯಾಕಂದ್ರೆ ಲಿಮಿಟ್ ದಾಟಿ ನಾವು ಕೇಳಿಸ್ಕೊಂಡ್ರೆ ನಮ್ಮ ಶರೀರ ಕೆಲಸ ಮಾಡುತ್ತೆ. ನಮ್ಮ ಶರೀರ ಕೆಲಸ ಮಾಡಕ್ ಬಿಡ್ಬಾರ್ದು. ಎಲ್ಲಿವರೆಗೂ ನಾವು ಅವರಲ್ಲಿ ಒಬ್ಬರಾಗಿ ಬದುಕ್ತಾ ಇರ್ತೀವೋ ಅಲ್ಲಿವರೆಗೂ ನಮ್ಮ ಸುತ್ತಲೂ ಇರೋರಿಗೆ ನಾವು ಆಶೀರ್ವಾದವಾಗಿರ್ತೀವಿ. ನಾವು ಯಾವಾಗ ಲಿಮಿಟ್ ದಾಟ್ತೀವೋ ನಮ್ಮ ಶರೀರ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ನಾವು ಅಲ್ಲಿಂದ ದೂರ ಹೋಗ್ತೀವಿ. ನಮ್ಮ ಜೊತೆಲಿರೋರ್ನು ಬಾಲ ಹಿಡ್ಕೊಂಡು ದೂರ ಇಳ್ಕೊಂಡು ಹೋಗ್ತೀವಿ. ಅದಕ್ಕೆ ಕೋಪ ಇರೋರ್ ಜೊತೆಲಿದ್ರೆ ನಿಮ್ಗೂ ಏನ್ ಬರ್ತದೆ? ಕೋಪ ಬರ್ತದೆ. ನಿಮ್ ಮಕ್ಕಳು ನಿಮ್ಮ ಮನೇಲಿ ಜಗಳ ಮಾಡ್ತಾ ಇದ್ರೆ ಏನಂತ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಏನಂತ ಪ್ರಶ್ನೆ ಕೇಳ್ತೀರಾ? ಏನಾಯ್ತು, ಯಾಕೆ? ಒಂದ್ ದಿವಸ ಕೇಳ್ತೀರಾ, 2ನೇ ದಿವಸನೂ ಜಗಳ ಮಾಡಿದ್ರು, 3ನೇ ದಿವಸನೂ ಜಗಳ ಮಾಡುದು, 4ನೇ ದಿವಸನೂ ಜಗಳ ಮಾಡುದು, ಹೊಡೆದ್ರಿ ಗೊತ್ತಾಗಿಲ್ಲ. ಲಾಸ್ಟ್ಗೆ ಏನ್ ಪ್ರಾಬ್ಲಮ್ಮು? ಯಾರು ಸಹವಾಸ ಮಾಡ್ತಾ ಇರೋದು? ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಇರೋದೇ ಪಾಸ್ ಆಗ್ತಾ ಇರೋದು. ನೀವು ಏಲಿಯನ್ ತರ ಇದ್ರೆ ಒಳಗಡೆ, ಅವರು ಹೆಂಗಿರ್ತಾರೆ? ಅವರು ಏಲಿಯನ್ ತರನೇ ಇರೋದು. ಆದ್ರೆ ಒಂದ್ ಏಲಿಯನ್ ಇನ್ನೊಂದ್ ಏಲಿಯನ್ ತರ ಕಣ್ಣು ಕಾಣಿಸಲ್ವೇ?
ಮಕ್ಳು ಹೇಳ್ತಾರೆ ನಮ್ಮ ನೋಡು ಅಪ್ಪ ನೋಡು ವಿಚಿತ್ರವಾಗಿ ಆಡ್ತಾರೆ ಅದು. ಇಲ್ಲಿ ಅಪ್ಪ ಅಮ್ಮ ಇಬ್ರು ನಿಂತ್ಕೊಂಡು ನೋಡು ನಮ್ಮ ಮಕ್ಳು ನೋಡು ವಿಚಿತ್ರವಾಗಿ ಆಡ್ತವ್ರೆ ಅನ್ನೋದು. ಇಲ್ಲಿಂದ ಅವರು ವಿಚಿತ್ರ ಅನ್ನೋದು, ಅಲ್ಲಿಂದ ಇವರು ವಿಚಿತ್ರ ಅನ್ನೋದು. ಇಬ್ರಲ್ಲಿ ಏನ್ ಕೆಲಸ ಮಾಡ್ತೈತೆ? ಶರೀರ. ಶರೀರ ಕೆಲಸ ಮಾಡೋದು ನಿಲ್ಲಿಸ್ಬೇಕು, ನಮ್ಮ ಆತ್ಮ ಕೆಲಸ ಮಾಡ್ಬೇಕು. ಅವರಲ್ಲಿ ಒಬ್ಬರಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ನಿಮ್ ಶರೀರನ ಆಟೋಮೆಟಿಕ್ ಆಗಿ ಅದೇನ್ ಮಾಡುತ್ತೆ? ಅವಾಯ್ಡ್ ಮಾಡ್ಬಿಡುತ್ತೆ. ನಮ್ಮ ಲೈಫಲ್ಲಿ ಏನ್ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರನೇ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನೀವೆಲ್ಲ ಯಾರು? ನೀವೆಲ್ಲ ಯಾರು? ಅವರಲ್ಲಿ ಒಬ್ರ ಇಲ್ಲ ಅನ್ಯರಾಗಿ ನಡೀತಾ ಇರುವಂತ ಮನುಷ್ಯರ? ಅವರಲ್ಲಿ ಒಬ್ಬರಾಗಿರುವಂತ ದೇವ್ರ ಮಕ್ಕಳ? ಕೇಳ್ರಿ ಪಕ್ಕದಲ್ಲಿ, ಅವರಲ್ಲಿ ಒಬ್ಬರಾಗಿರುವಂತ ದೇವ್ರ ಮಕ್ಕಳ? ಇಲ್ಲ ದೇವ್ರ ದೃಷ್ಟಿಯಲ್ಲಿ ಅನ್ಯರಾಗಿ ನಡ್ಕೊಳ್ತಾ ಇರುವಂತ ಮನುಷ್ಯರ ಅಂತ? ಹೋಗೋಣ ಮುಂದೆ. ಕೊಲೊಸ್ಸೆ ಬರೆದ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಏನಂತೆ? ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ಅಂದ್ರೆ ಅರ್ಥ ಏನು? ಕಂಪ್ಲೀಟ್ ಅನ್ಫೋಲ್ಡ್ ಅಂದ್ರೆ ಏನೇನಿದೆಯೋ ಕಂಪ್ಲೀಟ್ ಆಗಿ ಕಾಣಿಸೋದು. ಕ್ರಿಸ್ತನಲ್ಲಿ ದೇವರ ಸಂಪೂರ್ಣತೆಯು ಏನಾಗತ್ತಂತೆ? ಅವತರಿಸಿ ವಾಸ ಮಾಡುತ್ತದೆ. ಅಂದ್ರೆ ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಆಕ್ಟಿವ್ ಆಗಿದೆ ಎಲ್ಲಾನು ಅಂತ, ಕೆಲಸ ಮಾಡೋ ಕ್ರಿಯೆ ಮಾಡೋ ಸ್ಥಿತಿಯಲ್ಲಿದೆ ಎಲ್ಲಾನು ಅಂತ. ಕ್ರಿಸ್ತನಲ್ಲಿ ಸರ್ವ ಸಂಪೂರ್ಣತೆಯು ಏನಾಗ್ತದೆ? ಅವತರಿಸಿ ವಾಸ ಮಾಡ್ದ. ಆ ಕ್ರಿಸ್ತನ್ ಎಲ್ಲಿದ್ದಾರೆ ಹೇಳಿ? ನಿಜವಾಗ್ಲಾ ಸರ್ವ ಸಂಪೂರ್ಣತೆಯ ಅವತಾರನ ಕಾಣಿಸ್ತಾ ಇದೆ ನಿಮ್ಮಲ್ಲಿ? ಕೇಳ್ರಿ, ಮುಖದಲ್ಲಿರೋ ಮುಖ ನೋಡ್ಕೊಂಡು ಕೇಳ್ರಿ, ಸರ್ವ ಸಂಪೂರ್ಣತೆಯ ಅವತಾರನ ನಿಮ್ ಮುಖದಲ್ಲಿ ಕಾಣಿಸ್ತಾ ಇರೋದು, ನಿಮ್ ಲೈಫಲ್ಲಿ ಕಾಣಿಸ್ತಾ ಇರೋದು. ಕೇಳ್ರಿ ಒಂದ್ಸರಿ, ನಿಮ್ಮಲ್ಲಿ ಯಾವ ಅವತಾರ ಕಾಣಿಸ್ತಾ ಇರೋದು? ವಿಚಿತ್ರವಾಗಿರೋ ಅವತಾರ, ಕಣ್ಣೀರಿನ ಅವತಾರ, ವೇದನೆಯ ಅವತಾರ, ಮೋಸದ ಅವತಾರ, ಬಾಧೆಯ ಅವತಾರ, ಸಾಲದ ಅವತಾರ, ಈ ಅವತಾರ, ಆ ಅವತಾರ, ಈ ತರ ವಿಚಿತ್ರವಾಗಿರೋ ಅವತಾರಗಳೇ ನಿಮ್ ಶರೀರದಲ್ಲಿ ಕಾಣಿಸ್ತಾ ಇರೋದು. ದೇವರ ಸರ್ವ ಸಂಪೂರ್ಣತೆಯ ಅವತಾರನ ನೀವೆಲ್ಲ ಯಾರಲ್ಲಿದ್ದೀರಾ? ಕ್ರಿಸ್ತನ್ ಎಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರ? ನಿಜಾನಾ? ನಿಮ್ಮಲ್ಲಿ ಇರೋದಾದ್ರೆ ನಿಮ್ಮೊಳಗಡೆ ಏನ್ ಕಾಣಿಸ್ಬೇಕು? ಸಂಪೂರ್ಣತೆಯ ಅವತಾರ ಕಾಣಿಸ್ಬೇಕು. ಅದರ ಕ್ರಿಯೆಗಳು ಕಾಣಿಸ್ಬೇಕು, ಅದರ ಫಲಿತಾಂಶ ಕಾಣಿಸ್ಬೇಕು, ಅದರ ಪರಿಣಾಮಗಳು ಕಾಣಿಸ್ಬೇಕು ನಿಮ್ ಶರೀರದಲ್ಲಿ. ಅದ್ ಬದಲಾಗಿ ಏನ್ ಕಾಣಿಸ್ತದೆ? ಪಕ್ಕದಲ್ಲಿ ಮುಖ ನೋಡಿ, ಅವತಾರಗಳು ಮಾಡಿದ್ ಸಾಕು. ನಾ ಸ್ಕೂಲ್ ಓದ್ಬೇಕಾದ್ರೆ ಏನಾದ್ರು ಬೇಕಂದ್ರೆ ಅಂತ ಕುತ್ಕೊಂತ ಇದ್ದೆ ಮನೇಲಿ. ನಮ್ಮಪ್ಪ ಬೈಯೋರು,
ನೋಡು ಏನೋ ಹೊಸ್ದಾಗ ಅವತಾರ ಸ್ಟಾರ್ಟ್ ಮಾಡೋ ನೀನು ಅಂತ. ಹೊಸ ಅವತಾರ. ಅದನ್ನೇ ಪ್ರೀತಿಯಾಗಿ ಏನಾದ್ರು ಕೇಳಕ್ ಹೋದ್ವಿ ಅನ್ಕೊಳ್ಳಿ, ಇನ್ನೊಂದ್ ಯಾವ್ದೋ ಹೊಸ ಅವತಾರ ಎತ್ಕೊಂಬಂದನಲ್ಲ ಏನು. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಇರ್ತದೆ ಅವತಾರಗಳು. ಅಪ್ಪ ಅಮ್ಮಂದ ಒಂದು ಅವತಾರ ಇದ್ರೆ ಮಕ್ಕಳದೊಂದು ಅವತಾರ. ನೋಡ್ರಿ, ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ಅವತಾರಗಳು ಎತ್ತಿರ ಒಂದ್ ದಿವಸಕ್ಕೆ ಅಂತ. ಯಾರಾದ್ರೂ ನಿಮ್ ಮೇಲೆ ಜಗಳ ಮಾಡೋ ಅವತಾರ ಇಟ್ಕೊಂಡ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ಈ ತರ ಏನ್ ಮಾಡ್ತಾ ಇದೀವಿ? ಈ ತರ ಅವತಾರಗಳನ್ನ ಎತ್ತಿ ದೇವರ ದೃಷ್ಟಿಯಲ್ಲಿ ನಾವ್ ಹೆಂಗ್ ಕಾಣಿಸ್ತಾ ಇದೀವಿ? ಅನ್ಯರಾಗಿ ಕಾಣಿಸ್ಕೊಂತ ಇದೀವಿ, ವಿಚಿತ್ರವಾಗಿ ಕಾಣಿಸ್ಕೊಂತ ಇದೀವಿ. ಆದ್ರೆ ಕ್ರಿಸ್ತನಲ್ಲಿ ಒಬ್ಬನಾಗಿರುವಂತ ನೀನು, ಕ್ರಿಸ್ತನಲ್ಲಿ ಒಂದಾಗಿರುವಂತ ನೀನು, ಅವರಲ್ಲಿ ಒಬ್ಬನಾಗಿರುವಂತ ನೀನು ದೇವರ ಸರ್ವ ಸಂಪೂರ್ಣತೆಯ ಅವತಾರ ಎತ್ತವನಾಗಿರ್ಬೇಕು. ನೀನು ನಿನ್ನಲ್ಲಿ ದೇವರ ಸರ್ವ ಸಂಪೂರ್ಣತೆಯ ಅವತಾರ ಮಾತ್ರನೇ ಕಾಣಿಸ್ಬೇಕು. ಅವರಲ್ಲಿ ಸಮಾಧಾನ ಇದ್ರೆ ನಿನ್ನಲ್ಲಿ ಏನ್ ಕಾಣಿಸ್ಬೇಕು? ಸಮಾಧಾನನೇ ಕಾಣಿಸ್ಬೇಕು. ಅವರಲ್ಲಿ ನೆಮ್ಮದಿ ಇದ್ರೆ ನಿನ್ನಲ್ಲಿ ಏನ್ ಕಾಣಿಸ್ಬೇಕು? ನೆಮ್ಮದಿನೇ ಕಾಣಿಸ್ಬೇಕು. ಅವರಲ್ಲಿ ಆರೋಗ್ಯ ಇದ್ರೆ ನಿನ್ನಲ್ಲಿ ಏನ್ ಕಾಣಿಸ್ಬೇಕು? ಆರೋಗ್ಯನೇ ಕಾಣಿಸ್ಬೇಕು. ಅವರಲ್ಲಿ ಐಶ್ವರ್ಯ ಇದ್ರೆ ನಿನ್ನಲ್ಲಿ ಏನ್ ಕಾಣಿಸ್ಬೇಕು? ಐಶ್ವರ್ಯನೇ ಕಾಣಿಸ್ಬೇಕು. ಅದನ್ನ ಬಿಟ್ಟು ಬೇರೆ ಅವತಾರಗಳು ಎತ್ತಬಾರ್ದು. ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ, ಇಲ್ಲಿವರೆಗೂ ಡಿಸೈನ್ ಅವತಾರಗಳು ಎತ್ತಿದ್ ಸಾಕು. ನೀವು ವಾರ ವಾರ ಒಂದ್ ಕತೆ ಹೇಳ್ಕೊಂಡ್ ಬಂದಾಗಲ್ಲ ದೇವ್ರ ಹೆಂಗ್ ನೋಡ್ತಾರೆ ಹೇಳ್ರಿ? ಇದ್ಯಾವುದೋ ಹೊಸ ಅವತಾರ ಎತ್ಕೊಂಬಂದವನಲ್ಲ. ಅದಕ್ಕೆ ಕಣ್ಣೀರ್ ಹಾಕಿ ಪ್ರಾರ್ಥನೆ ಮಾಡೋರಲ್ಲ ದೇವ್ರು ನಂಬಲ್ಲ ಈಸಿಯಾಗಿ. ಏನಕ್ಕೆ ಹೇಳ್ರಿ? ಅವತಾರ ಅದು. ಅದಕ್ಕೆ ನಾನು ನಂಬಲ್ಲ ಕಣ್ಣೀರ್ ಹಾಕೋರ್ನ. ಫಸ್ಟ್ ಕಣ್ಣೀರ್ ಹಾಕಿದ್ರೆ ಎಷ್ಟೊತ್ತು ಬರ್ತದೆ ಅಂತ ನೋಡ್ತೀನಿ ಕುತ್ಕೊಂಡು. ಕಣ್ಣೀರು ಹೋದ್ಮೇಲೆ ಏನಾದ್ರು ಚೇಂಜಸ್ ಇದೆಯಾ ನೋಡ್ತೀವಿ. ಕಣ್ಣೀರ್ ನಿಂತ ಮೇಲೆ ಏನ್ ಕಾಣ್ಬೇಕು ಹೇಳ್ರಿ? ಚೇಂಜಸ್ ಕಾಣ್ಬೇಕು. ಕಣ್ಣೀರ್ ನಿಂತ ಮೇಲೂ ಚೇಂಜಸ್ ಕಂಡಿಲ್ಲ ಅಂದ್ರೆ ಅವತಾರನೇ. ಇಲ್ಲ ನಾನು ಇವತ್ತಿಂದ ಒಳ್ಳೆಯವನಾಗಿ ಬದುಕ್ತೀನಿ ಅನ್ಬಿಟ್ಟು ಹತ್ಬಿಟ್ಟು ಚೇಂಜಸ್ ಕಾಣಿಸ್ಲಿಲ್ಲ, ಅವತಾರ. ಇಲ್ಲ ಇನ್ಮೇಲೆ ನಾನು ಯಾರ ಹತ್ರನು ಜಗಳ ಮಾಡಲ್ಲ, ದ್ವೇಷ ಮಾಡಲ್ಲ, ಹೊಟ್ಟೆ ಕಿಚ್ಚು ಪಡಲ್ಲ ಅಂದ್ಬಿಟ್ಟು ಹತ್ಬಿಟ್ಟು ಮತ್ತೆ ಅದೇ ಮಾಡಿದ್ರೆ ಅವತಾರ. ಇಲ್ಲ ನಾನು ಇನ್ಮೇಲೆ ಸಾಲ ಮಾಡಲ್ಲ, ನನ್ನ ತಪ್ಪಿಸ್ಬಿಡಿ ಅನ್ಬಿಟ್ಟು ಸಾಲ ತೀರ್ಸ್ಕೊಂಡ್ಬಿಟ್ಟು ಮತ್ತೆ ಹೋಗಿ ಸಾಲ ಮಾಡಿದ್ರೆ ಅವತಾರ. ಇನ್ಮೇಲೆ ನಾನು ಜಗಳ ಮಾಡಲ್ಲ, ನಾನು ಕಾಪಾಡ್ಬಿಡಿ ಅನ್ಬಿಟ್ಟು ಮತ್ತೆ ಹೋಗಿ ಜಗಳ ಮಾಡಿದ್ರೆ ಅವತಾರ. ಈ ತರ ಎಷ್ಟು ಸರಿ ದೇವ್ರು ನಿಮ್ಮನ್ನ ಕಾಪಾಡಬೇಕು, ಎಷ್ಟು ಸರಿ ನೀವು ಅವತಾರ ಮಾಡ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ದೇವ್ರು ನಿಮ್ಮನ್ನ ಕಾಪಾಡ್ದಾಗೆಲ್ಲ ಹೊಸ ಅವತಾರಗಳನ್ನ ಎತ್ತಿರಲ್ಲ ನೀವು. ದೇವ್ರು ಕಾಪಾಡ್ತಾರೆ. ಆದ್ರೆ ಕಾಪಾಡಿದ್ಮೇಲೆ ನಾವೇನಾಗ್ಬೇಕು? ಚೇಂಜ್ ಆಗ್ಬೇಕು. ಅದೇ ಚೇಂಜ್ ಆಗ ಬದಲಾಗಿ ಏನ್ ಮಾಡ್ತೀವಿ? ಇನ್ನೊಂದು ಅವತಾರ ಎತ್ತಿ ಡ್ರಾಮಾ ಮಾಡಕ್ ಹೋಯ್ತೀವಿ. ಎಲ್ಲ ಇದ್ದೀರಾ? ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಏನ್ ಮಾಡತ್ತಂತೆ? ಅವತರಿಸಿ ವಾಸ ಮಾಡ್ತದೆ. ಅದೇ ದೇವರ ಸರ್ವ ಸಂಪೂರ್ಣತೆಯು ಅವತಾರ ಎತ್ತಿ ನಮ್ಮಲ್ಲಿ ಏನ್ ಮಾಡ್ಬೇಕು? ವಾಸ ಮಾಡ್ಬೇಕು. ಯಾಕಂದ್ರೆ ಕ್ರಿಸ್ತನು ನಮ್ಮಲ್ಲೇ ಇದ್ದಾರೆ. ಕ್ರಿಸ್ತನ್ ನಮ್ಮಲ್ಲಿ ಇರೋದಕ್ಕೆ ಕಾರಣ ಏನು? ದೇವರ ಸರ್ವ ಸಂಪೂರ್ಣತೆಯ ಅವತಾರ ಎಲ್ಲಾನು ನಮ್ಮಲ್ಲಿ ಏನಾಗ್ಬೇಕು? ಕಾಣಿಸ್ಕೊಬೇಕು. ನಮ್ಮಲ್ಲಿ ವಾಸ ಮಾಡಬೇಕು, ನಮ್ಮಲ್ಲಿ ಕಾಣಿಸ್ಕೊಬೇಕದು.
ಆದ್ರೆ ದೇವ್ರಿಗೆ ಸಂಬಂಧಪಟ್ಟಿರೋದು ಯಾವುದನ್ನು ನಿಮ್ ಶರೀರದಲ್ಲಿ ಕಾಣಿಸ್ಕೊಂತ ಇಲ್ಲ. ಅದ್ರ ಬದಲಾಗಿ ಏನೇನ್ ಕಾಣಿಸ್ಕೊಂತವೆ? ವಿಚಿತ್ರವಾಗಿರೋದೆಲ್ಲ ಕಾಣಿಸ್ಕೊಂತವೆ. ವಿಚಿತ್ರವಾಗಿರೋ ಕಾಣಿಸ್ಕೊಂಡ ದೇವ್ರೆ, ಯಾಕೆ ದೇವ್ರೆ ನನ್ನ ಲೈಫಲ್ಲೇ ಕಣ್ಣೀರು, ಯಾಕೆ ನನ್ನ ಲೈಫಲ್ಲಿ ಇದು, ನನ್ನ ಲೈಫಲ್ಲಿ ಇದು, ನಾನು ಹಿಂಗಾಗೋಗ್ಬಿಟ್ಟೆ, ನಾನು ಹಂಗಾಗೋಗ್ಬಿಟ್ಟೆ. ದೇವ್ರೇನ್ ಕೇಳ್ತಾರೆ ಹೇಳ್ರಿ? ನಾನು ಹೇಳ್ದ್ನಾ? ಯಾರು ಹೇಳಿದ್ ನಿನ್ಗೆ ಈ ತರ ನೀನು ಅಂತ? ಯಾರು ಹೇಳಿದ್ ನಿನ್ಗೆ ಈ ತರ ಬದುಕು ಅಂತ? ಯಾರು ಹೇಳಿದ್ ನಿನ್ಗೆ ಈ ತರ ಬಾಳಕ್ಕೆ? ಯಾರು ಹೇಳಿದ್ರೆ ನಿನ್ಗೆ ಈ ತರ ಮಾತಾಡಕ್ಕೆ? ಯಾರು ಹೇಳಿದ್ರೆ ನಿನ್ಗೆ ಈ ತರ ಚಾಯ್ಸ್ ಮಾಡು ಅಂತ? ಯಾರು ಹೇಳಿದ್ ನಿನ್ಗೆ ಈ ತರ ಯೋಚನೆ ಮಾಡು ಅಂತ? ಯಾರು ಹೇಳಿದ್ ನಿನ್ಗೆ ಈ ತರ ದಾರಿಯಲ್ಲಿ ಹೋಗು ಅಂತ? ಯಾರು ಹೇಳಿದ್ ನಿನ್ಗೆ ಈ ತರ ಜನರ ಜೊತೆ ಸೇರು ಅಂತ? ನಾನು ಹೇಳಿದ್ನಾ? ನಾನು ಹೇಳ್ದಾರದನ್ನ ಮಾಡ್ಬಿಟ್ಟು ನೀನು ಹೋಗಿ ಸಿಗಾಕೊಂಡ್ಬಿಟ್ಟು ಯಾಕೆ ನನ್ನ ಲೈಫ್ ಹಿಂಗೆ ಅಂದ್ರೆ ನಾನು ಹೇಳಿದ್ನಾ? ಇಲ್ಲ. ಯಾರು ಹೇಳಿದ್ದು ನಿನ್ಗೆ? ಯಾರು ಹೇಳಿದ್ದು? ಪಕ್ಕದಲ್ಲಿ ಕೇಳ್ರಿ, ಯಾರು ಹೇಳಿದ್ ನಿಮ್ಗೆ ಅಂತ? ನೀವು ಸರಿ ಇಲ್ಲ ಅಂತ ಯಾರು ಹೇಳಿದ್ದು? ಸೊ ನಮ್ಮ ಜೀವನದಲ್ಲಿ ಇವಾಗ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾವು ನಂಬೋದಾದ್ರೆ, ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾವು ನಂಬೋದಾದ್ರೆ, ಎಲ್ಲ ಮಾಡ್ಬಿಟ್ಟು ಹೇಳ್ರಿ, ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾವು ನಂಬೋದಾದ್ರೆ, ನಮ್ಮಲ್ಲಿ ಏನಾಗ್ಬೇಕು? ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ನಮ್ಮಲ್ಲಿ ವಾಸ ಮಾಡಬೇಕು, ಕಾಣಿಸ್ಕೊಬೇಕು. ಸರ್ವ ಸಂಪೂರ್ಣತೆ. ನಮ್ಮ ಲೈಫ್ ಹೆಂಗಿರ್ಬೇಕು? ಕಂಪ್ಲೀಟ್ ಆಗಿರ್ಬೇಕು, ಪರಿಪೂರ್ಣವಾಗಿರ್ಬೇಕು. ಆದ್ರೆ ಅದ್ರ ಬದಲಾಗಿ ನಮ್ಮ ಲೈಫ್ ಹೆಂಗಿದೆ? ಇನ್ಕಂಪ್ಲೀಟ್ ಆಗಿದೆ. ಹೋದನ ಮುಂದೆ ಇನ್ನೇನಾದ್ರು ಜಾಸ್ತಿ ಆಗ್ತಾ ಇದೆಯಾ? ಎಫೆಸ ಬರೆದ ಪುಸ್ತಕ 4ನೇ ಅಧ್ಯಾಯ 29ನೇ ವಾಕ್ಯ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಯಾವ್ದು ಕೆಟ್ಟ ಮಾತು? ದೇವರು ಇವಾಗ ಕೆಟ್ಟ ಮಾತು ಅಂದ್ರೆ ನಾವ್ ಏನ್ ಮಾಡ್ತೀವಿ? ಇವಾಗ ಮನುಷ್ಯನ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ? ಮನುಷ್ಯನ. ದೇವರ ದೃಷ್ಟಿಕೋನದಲ್ಲಿ ಯಾವುದು ಕೆಟ್ಟ ಮಾತು? ಯಾವುದು? ದೇವರ ದೃಷ್ಟಿಯಲ್ಲಿ ಯಾವ್ದು ಕೆಟ್ಟ ಮಾತು? ಮತ್ತೆ ನಾವು ಆದಿಕಾಂಡ ಹೋಗೋಣ. ಆದಿಕಾಂಡದಲ್ಲಿ ಅವಾಗೆ ಏನ್ ಹೇಳ್ತಾ ಅವು? ಈ ಹಣ್ಣು ತಿಂದ್ರೆ ನೀನ್ ಏನಾಗ್ತೀಯ ಅಂತ ಹೇಳಿದ್ರು ದೇವ್ರು. ನೀನ್ ಸಾಯ್ತೀಯ ಅಂದ್ರು. ದೇವ್ರು ಹೇಳಿದೇನು? ಸಾಯ್ತೀಯ. ಅಲ್ಲಿ ಸೈತಾನ್ ಏನ್ ಹೇಳ್ದ? ನೀನ್ ತಿಂದ್ರೆ ನೀನ್ ದೇವ್ರ ತರ ಆಗ್ಬಿಡ್ತೀಯ ಅಂದ. ಇಲ್ಲಿ ಯಾವ್ದು ಕೆಟ್ಟ ಮಾತು? ಅಂದ್ರೆ ಯಾವ ಅವತಾರದಲ್ಲಿ ನೀವು ಮಾತಾಡ್ತಿರೋ ಅದೇ ಅವತಾರ, ಅದೇ ಕೆಟ್ಟ ಮಾತು. ಕೋಪದ ಅವತಾರದಲ್ಲಿ ಮಾತಾಡಿದ್ರೆ ಕೋಪದ ಮಾತುಗಳು ಕೆಟ್ಟ ಮಾತು. ದ್ವೇಷದಲ್ಲಿ ಹೊಟ್ಟೆ ಕಿಚ್ಚ ಅವತಾರದಲ್ಲಿ ಮಾತಾಡಿದ್ರೆ ಆ ದ್ವೇಷದಿಂದ ಹೊಟ್ಟೆ ಕಿಚ್ಚಿಂದ ಬರುವಂತ ಮಾತುಗಳೇ ಕೆಟ್ಟ ಮಾತು. ಯಾಕೆಂದ್ರೆ ಮನುಷ್ಯ ಮಾತಾಡೋದು ಬರೀ ಕೆಟ್ಟ ಮಾತೇನೆ. ನಾವು ಮನುಷ್ಯರ ತರ ಬದುಕಕ್ಕಲ್ಲ ದೇವ್ರು ಕರೆದಿರೋದು. ಅವರಲ್ಲಿ ಒಬ್ಬರಾಗಿ ಬದುಕಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ. ಸಾಧಾರಣವಾಗಿರೋ ಮನುಷ್ಯ ಮಾತಾಡೋದೆಲ್ಲ ಬರೀ ಕೆಟ್ಟ ಮಾತೆ. ಯಾಕೆ? ಅವ್ನು ಮಾತಾಡ್ಬೇಕಾದ್ರೆ ಒಂದೊಂದು ಅವತಾರದಲ್ಲಿ ಒಂದೊಂದ್ಸರಿ ಮಾತಾಡ್ತಾನೆ.
ಒಂದೊಂದ್ಸರಿ ಕೋಪದಲ್ಲಿ ಮಾತಾಡ್ತಾನೆ, ಒಂದ್ಸರಿ ದ್ವೇಷದಲ್ಲಿ ಮಾತಾಡ್ತಾನೆ, ಒಂದ್ಸರಿ ಹೊಟ್ಟೆ ಕಿಚ್ಚಲ್ಲಿ ಮಾತಾಡ್ತಾನೆ, ಒಂದೊಂದ್ಸರಿ ಪ್ರೀತಿಯ ಅವತಾರದಲ್ಲೂ ಮಾತಾಡ್ತಾನೆ. ನಗ್ನಗ್ತಾ ಬಂದು ವಿಷ ಹಾಕ್ಬಿಡ್ತಾನೆ ನಂಗೆ ಪ್ರೀತಿಯಿಂದ. ಇವ್ರ ತರ ಪ್ರೀತಿ ಮಾಡೋರು ನಮ್ ಲೈಫಲ್ಲಿ ಸಿಕ್ಕದಿಲ್ವೇನೋ ಅನ್ಕೊಬೇಕು. ನಗ್ತಾ ನಗ್ತಾ ಬಂದು ಹಂಗೆ ಊದ್ಬಿಡ್ತಾರೆ, ನಗ್ತಾ ನಗ್ತಾ ಬಂದು ಉಳಿ ಹಿಂಡ್ಬಿಟ್ಟಿರ್ತಾರೆ. ನಮಗ ಅವರೇ ಮಾಡಿದಂತ ಕಂಡುಹಿಡಿಯಕ್ಕೆ 1 ವರ್ಷ ಆಯ್ತದೆ. ಅವ್ರು 1 ಅವತಾರ ಎತ್ತಿ ನಿಮ್ಗೆ ಉಳಿ ಹಿಂಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅದನ್ನ ಕಂಡುಹಿಡಿಯೋಷ್ಟಲ್ಲಿ ನೀವು 100 ಅವತಾರ ಎತ್ತಿರ್ತೀರಾ. ನಮ್ಗಿರೋದೇ ಒಂದೇ ಒಂದು ಅವತಾರ, ದೇವರ ಪರಿಪೂರ್ಣವಾದ ಅವತಾರ. ಹಲ್ಲೆಲೂಯಾ. ಇವತ್ತು ದೇವರ ಪರಿಪೂರ್ಣತೆ ನಮ್ಮಲ್ಲಿ ಅವತರಿಸಬೇಕು. ಇವತ್ತು ನಾವು ಇನ್ಕಂಪ್ಲೀಟ್ ಅಲ್ಲ, ಕ್ರಿಸ್ತನಲ್ಲಿ ನಾವು ಕಂಪ್ಲೀಟ್ ಆಗಿದ್ದೀವಿ. ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಕೊರತೆ ಇರೋರಲ್ಲ, ಕೊರತೆ ಇಲ್ಲದವರಾಗಿದ್ದೀವಿ. ಕರ್ತನು ನಮಗೆ ಕುರುಬನು, ಕೊರತೆ ಪಡೆನು. ಯಾಕಂದ್ರೆ ಕ್ರಿಸ್ತನಲ್ಲಿ ನನಗೆ ಕೊರತೆ ಇಲ್ಲ. ಆಡಾಡ್ತೀವಲ್ಲ, ಕೊರತೆ ಇಲ್ಲ, ನಿಜವಾಗ್ಲೂ ಮುಖ ನೋಡ್ಕೊಂಡು ಹೇಳ್ರಿ, ಮುಖ ನೋಡ್ಕೊಂಡು ಆಡಾಡ್ರಿ ಒಬ್ಬೊಬ್ಬರೇ ನೋಡೋಣ. ನೋಡ್ರಿ, ಮುಖ ನೋಡ್ಕೊಂಡು ಹೇಳ್ರಿ. ಮೊನ್ನೆ ತಾನೆ ಅಳ್ಕೊಂಡು ಏನಿಲ್ಲ ನನ್ನ ಲೈಫ್ ಹಿಂಗಾಯ್ತು ಅಂತ ಅವತಾರ ಎತ್ತಿದ್ರೆ, ಇವಾಗ ಮಾತ್ರ ಕೊರತೆ ಇಲ್ಲ, ಕೊರತೆ ಇಲ್ಲ. ನೀವೆಲ್ಲ ಯಾರು? ಅವರಲ್ಲಿ ಒಬ್ರು. ಅವರಲ್ಲಿ ಒಬ್ಬ ಆಗಿದ್ರೆ ನಿಮ್ಮಲ್ಲಿ ಅವರ ಪರಿಪೂರ್ಣತೆನೇ ಕಾಣಿಸ್ಕೊಬೇಕು. ಆಮೇಲೆ ಅವರ ಪರಿಪೂರ್ಣತೆ ಮಾತ್ರನೇ ನಿಮ್ಮಲ್ಲಿ ಅವತರಿಸಬೇಕು, ತಂಗಿರ್ಬೇಕು, ಕಾಣಿಸ್ಕೊಬೇಕು. ಹಲ್ಲೆಲೂಯಾ. ಅದನ್ನ ಬಿಟ್ಟು ಬೇರೆ ಏನೇನ್ ತಂಗಿದ್ಯೋ, ಬೇರೆ ಏನೇನು ಅವತಾರ ಎತ್ತಿದ್ಯೋ ಅದೆಲ್ಲಾನು ಏನಾಗ್ಬೇಕು, ಇವತ್ತಿಗೆ ನಿಂತ ಬಿಡ್ಬೇಕು ಯೇಸು ನಾಮದಲ್ಲಿ. ಆಮೇನ್. ಮುಖ ನೋಡ್ಕೊಂಡು ಹೇಳಿ, ಎಲ್ಲ ಕೆಟ್ಟ ಅವತಾರಗಳು ಇವತ್ತಿಂದ ಏನಾಗಬೇಕು, ಯೇಸು ನಾಮದಲ್ಲಿ ನಿಮ್ ಲೈಫ್ ಬಿಟ್ಟು ಹೋಗ್ಲಿ. ಎಲ್ಲ ಅವತಾರಗಳು ಹೋಗ್ಲಿ, ನಿಮ್ಮನ್ನು ಬಿಟ್ಟು ಎಲ್ಲ ಅವತಾರಗಳು ಹೋಗ್ಲಿ. ಎಫೆಸ ಬರೆದ ಪುಸ್ತಕ ಇಲ್ಲ, ಇದು ಓದ್ಬಿಡೋಣ. ಏನೋ ಬರೆದಂತೆ ಕೆಟ್ಟ ಮಾತು. ಇಂಗ್ಲಿಷಲ್ಲಿ ಏನಿದೆ ಗೊತ್ತಾ? ಕರಪ್ಟ್. ಇಂಗ್ಲಿಷಲ್ಲಿ ಏನಿದೆ? ಬ್ಯಾಡ್ ವರ್ಡ್ ಅಲ್ಲ ಇರೋದು. ಬ್ಯಾಡ್ ವರ್ಡ್ ಅಂದ್ರೆ ಕೆಟ್ಟ ಪದ. ಕರಪ್ಟ್. ಕರಪ್ಟ್ ಅಂದ್ರೆ ಅರ್ಥ ಏನು ಕನ್ನಡದಲ್ಲಿ? ಕರಪ್ಟ್ ಅಂದ್ರೆ ಭ್ರಷ್ಟತನದ ಮಾತುಗಳು. ಏನ್ ಮಾತುಗಳು? ಭ್ರಷ್ಟತನದ ಮಾತುಗಳು ಏನ್ ಮಾಡ್ಬಾರ್ದಂತೆ, ನಮ್ ಬಾಯಿಂದ ಬರ್ಬಾರ್ದು. ಭ್ರಷ್ಟತನದ ಮಾತು, ಕೆಟ್ಟ ಮಾತಂದ್ರೆ ಸಂಸ್ಕೃತ ಭಾಷೆಗಳು ಮಾತಾಡ್ತಾರಲ್ಲ, ಅದು ಆ ಮಾತಲ್ಲ. ವಂಚನೆಯ ಮಾತು, ಮೋಸದ ಮಾತು, ಏಮಾರ್ಸೋ ಮಾತು, ದ್ವೇಷದ ಮಾತು, ಹೊಟ್ಟೆ ಕಿಚ್ಚಿನ ಮಾತು, ಅನ್ಯಾಯದ ಮಾತು, ಒಬ್ಬರನ್ನ ಕಾಲೆಳೆಯೋ ಮಾತು, ಕುಚೋದ್ಯದ ಮಾತು, ಅವಮಾನ ಪಡಿಸೋ ಮಾತು. ಇವೆಲ್ಲ ದೇವರ ದೃಷ್ಟಿಯಲ್ಲಿ ಯಾವ ಮಾತು? ಕೆಟ್ಟ ಮಾತು. ಎಲ್ಲ ಇದ್ದೀರಾ? ಒಂದ್ ದಿನಕ್ಕೆ ಎಷ್ಟು ಮಾತು ಮಾತಾಡ್ತೀರಾ ಈ ತರ ನೀವು? ಕೇಳ್ರಿ ಪಕ್ಕದವರಿಗೆ, ಎಷ್ಟು ಮಾತು ಮಾತಾಡ್ತೀರಾ ಒಂದ್ ದಿನಕ್ಕೆ ಅಂತ? ಯಾವ ತರ ಮಾತು ಮಾತಾಡ್ತೀರಾ? ಎಷ್ಟೆಷ್ಟು ಮಾತು ಮಾತಾಡ್ತೀರಾ? ಈ ತರ ನಮ್ಮನ್ನ, ಇತರರನ್ನ ಕರಪ್ಟ್ ಮಾಡುವಂತ
ಭ್ರಷ್ಟರಾಗಿ ಮಾರ್ಪಡಿಸುವಂತ ಮಾತುಗಳನ್ನ ನಾವೇನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬರನ್ನ ಹೆಂಗೆ ಭ್ರಷ್ಟರಾಗಿ ಮಾಡಕ್ಕಾಗತ್ತ, ಅವ್ರ ಪಾಠಕ್ಕೆ ಒಬ್ರು ಚೆನ್ನಾಗಿರ್ತಾರೆ. ಹೆಂಗಿರ್ತಾರೆ? ಅವ್ರ ಪಾಠಕ್ಕೆ ನಗ್ನಗ್ತಾ ಚೆನ್ನಾಗಿರ್ತಾರೆ. ಸಿಸ್ಟರ್, ನಿಮ್ ಬಗ್ಗೆ ಅವ್ರ ಹಂಗಂದ್ರಂತೆ. ಚೆನ್ನಾಗಿದ್ದವ್ರನ್ನ ಅವ್ರು ಏನ್ ಮಾಡ್ಬಿಟ್ರು, ಇವಾಗ ಭ್ರಷ್ಟರಾಗಿ ಮಾಡ್ಬಿಟ್ರು. ಹುಳ ಬಿಟ್ಟು ಅವ್ರನ್ನ ಏನ್ ಮಾಡಿದ್ರು, ಈ ಭ್ರಷ್ಟತನದ ಮಾತನ್ನ ಮಾತಾಡಿ ಅವ್ರನ್ನು ಏನ್ ಮಾಡ್ಬಿಟ್ರು, ಕರಪ್ಟ್ ಮಾಡ್ಬಿಟ್ರು. ಕರಪ್ಟ್ ಅಂದ್ರೆ ಅವ್ರನ್ನು ಭ್ರಷ್ಟರಾಗಿ ಹಾಳು ಮಾಡ್ಬಿಟ್ರು ಅಂತ ಅರ್ಥ. ಕರಪ್ಟ್ ಮಾಡ್ಬಿಟ್ರು ಅಂತ. ನಮ್ಮ ದೇಶದಲ್ಲಿ ಏನಿದೆ, ಕರಪ್ಷನ್ ಇದೆ ಅಂತಾರಲ್ಲ, ಕರಪ್ಷನ್, ಭ್ರಷ್ಟಾಚಾರ. ಸೊ ಈ ಭ್ರಷ್ಟಾಚಾರದ ಮಾತು ಮಾತಾಡಿ ಇನ್ನೊಬ್ಬರನ್ನ ಏನ್ ಮಾಡ್ಬಾರ್ದು, ನಾವು ಭ್ರಷ್ಟರಾಗಿ ಮಾರ್ಬಾರ್ದು. ಈ ತರ ನಾವು ಬೈಬಲ್ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅನ್ಯ ಭಾಷೆ ಮಾತಾಡ್ಕೊಂಡು ಭ್ರಷ್ಟತನದ ಮಾತನ್ನ ಮಾತಾಡಿ ಎಷ್ಟು ಜನನ್ನ ನಾವು ಭ್ರಷ್ಟರಾಗಿ ಮಾಡಿದೀವಿ. ಅಂದ್ರೆ ಒಬ್ರು ಕೆಟ್ಟವರಾಗಕ್ಕೆ ನಾವೇ ಕಾರಣವಾಗಿದ್ದೀವಿ. ಆಕ್ಚುಲ್ ಆಗಿ ಒಬ್ಬ ಸಮಾಧಾನ ಹಾಳು ಮಾಡ್ಕೊಂಡ್ರೆ ಅವನೇನೋ ಯಾರಾಗ್ತಾನೆ, ಕೆಟ್ಟವನಾಗ್ತಾನೆ. ಒಬ್ಬ ನೆಮ್ಮದಿ ಹಾಳು ಮಾಡ್ಕೊಂಡ್ರೆ ಏನಾಯ್ತಾನ, ಅವನು ಕೆಟ್ಟವನಾಗ್ತಾನೆ. ಒಬ್ಬ ಪ್ರೀತಿ ಹಾಳು ಮಾಡ್ಕೊಂಡ್ರೆ ಏನಾಯ್ತಾನ, ಅವನೇ ಕೆಟ್ಟವನಾಗೋದು. ಯಾರಲ್ಲಿ ಒಂದು ಒಳ್ಳೇದು ಹಾಳಾಗಕ್ಕೆ ನಾವು ಕಾರಣವಾಗ್ತೀವೋ ಅವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಕೆಟ್ಟವರಾಗಿ ಬದಲಾಯಿಸ್ತಾ ಇದ್ದೀವಿ. ಅದಕ್ಕೆ ಒಬ್ಬರಲ್ಲಿ ಇರುವಂತ ಒಳ್ಳೆದನ್ನ ಹಾಳು ಮಾಡೋದಕ್ಕೆ ನಾವು ಕಾರಣವಾಗಿರಬಾರ್ದು. ಅದಕ್ಕೆ ಯಾವ ಕೆಟ್ಟ ಮಾತು, ಬೇರೆಯವ್ರನ್ನ ಹಾಳು ಮಾಡುವಂತ ಮಾತು ನಿಮ್ ಬಾಯಿಂದ ಬರಬಾರ್ದು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಬೇರೆಯವ್ರನ್ನ ಹಾಳು ಮಾಡೋ ಮಾತು ಯಾವ್ದು ನಿಮ್ ಬಾಯಿಂದ ಬರಬಾರ್ದು ಅಂತ. ಅದಕ್ಕೆ ಬದಲಾಗಿ ಯಾವ ಮಾತು ಬರ್ಬೇಕು ನಮ್ಮ ಬಾಯಿಂದ? ಓದಿ, ಮುಂದೆ ಓದಿ. ಭಕ್ತಿಯನ್ನ ವೃದ್ಧಿ ಮಾಡುವಂತ ಇಂಗ್ಲಿಷ್ ಅಲ್ಲಿ ಗೊತ್ತಾ? ಸಚ್ ವರ್ಡ್ಸ್ ವಿಚ್ ಇಸ್ ಗುಡ್ ಫಾರ್ ಬಿಲ್ಡಿಂಗ್ ಅಪ್. ಒಬ್ಬರನ್ನ ಉದ್ಧಾರ ಮಾಡುವಂತ, ಕಟ್ಟುವಂತ, ಎಬ್ಬಿಸುವಂತ ಮಾತುಗಳನ್ನ ಇದ್ರೆ ಮಾತಾಡಿ ಅಂತಿರೋದು. ಯಾವ ಮಾತು ಮಾತಾಡ್ಬೇಕು, ಯಾವ ಮಾತು ಮಾತಾಡ್ಬಾರ್ದು. ನಾವು ಒಬ್ಬರನ್ನ ಹಾಳು ಮಾಡೋ ಮಾತು ಮಾತಾಡಬಾರ್ದು. ಅದಕ್ಕೆ ಬದಲಾಗಿ ಒಬ್ಬರನ್ನ ಉದ್ಧಾರ ಮಾಡೋ ಮಾತು ಮಾತ್ರ ಇದ್ರೆ ಮಾತಾಡೋದು. ಉದ್ಧಾರ ಮಾಡೋ ಮಾತಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಇನ್ನೊಂದೇನಿದೆ ಅಂದ್ರೆ ಆಸ್ ಫಿಟ್ಸ್ ದ ಒಕೇಶನ್, ಅಂದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅದು ಉದ್ಧಾರ ಆಗೋ ಮಾತು ಮಾತ್ರನೇ ಮಾತಾಡ್ಬೇಕು. ನಾವೇನ್ ಮಾಡ್ತೀವಂದ್ರೆ ಈ ಟೈಮಲ್ಲಿ ಏನೋ ಡಿಸ್ಕಷನ್ ನಡೀತಾ ಇರುತ್ತೆ, ಅಲ್ಲಿ ಯಾವತ್ತೋ ನಡೆದಿರೋ ತಗೊಂಬಂದು ಏನ್ ಮಾಡ್ತೀವಿ, ಇಲ್ಲಿ ಹಾಕ್ಬಿಡ್ತೀವಿ. ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ಕತೆ ಎಲ್ಲೋ ನಡೆದಿರೋದನ್ನ ಮತ್ತೆ ಅದು ತಗೊಂಬಂದು ಅಲ್ಗುಟ್ಟಿ ಹಾಕ್ತಾರೆ. ಒಂದ್ 10 ಜನ ಇದ್ರೆ 10 ಟಾಪಿಕ್ ಯಾವಾಗೋ ನಡೆದಿರೋದು, ಎಲ್ಲೋ ನಡೆದಿರೋದು 10 ಟಾಪಿಕ್ ಏನಾಗಿರುತ್ತೆ, ಅಲ್ಲಿ ಡಿಸ್ಕಷನ್ ನಡೀತಾರೆ. ಒಬ್ರು ಬೇಡದೇ ಇರೋ ಮಾತಾಡಿದ್ರೇನೆ ಒಬ್ರು ಹಾಳಾಗೋದ್ರೆ, ಎಲ್ಲಿ 10 ಜನ ಸೇರ್ಕೊಂಡು ಅವ್ರ ಬಾಯಲ್ಲಿ ಯಾವ ಮಾತು ಬರ್ತಾ ಇದೆ, ಕೆಟ್ಟ ಮಾತು ದೇವ್ರ ದೃಷ್ಟಿಯಲ್ಲಿ. ಅಲ್ಲಿ ದೇವ್ರು ಎಲ್ಲಿಂದ ಬರ್ತಾರೆ? ದೇವ್ರು ಬರ್ತಾರ? 4 ಜನ ಜೊತೆ ಸೇರಿದಾಗ ಉದ್ಧಾರ ಮಾಡೋ ಮಾತು ಮಾತ್ರ ಇದ್ರೆ ಮಾತ್ರ ಮಾತಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಏನ್ ಮಾತಾಡಿದ್ರು ನಾವು ಚೆನ್ನಾಗಿರೋ ಒಬ್ಬರನ್ನ ಹಾಳು ಮಾಡ್ತಾ ಇದೀವಿ ಅಂತ. ಒಬ್ಬರನ್ನ ಉದ್ಧಾರ ಮಾಡೋ ಮಾತು ಬಿಟ್ಟು ಬೇರೆ ಯಾವ ಮಾತು ಮಾತಾಡಿದ್ರು ನಮ್ಮ ಮಾತಿಂದ ಒಬ್ಬರ ಲೈಫ್ನ ಹಾಳು ಮಾಡ್ತಾ ಇದೀವಿ ಅಂತ ಅರ್ಥ. ಏನ್ ಮಾಡ್ತಾ ಇದೀವಿ? ಒಬ್ಬರ ಲೈಫ್ನ ಹಾಳು ಮಾಡ್ತಾ ಇದೀವಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಎಷ್ಟು ಜನರ ಸಮಾಧಾನ ಹಾಳು ಮಾಡಿದೀವೋ, ಎಷ್ಟು ಜನರ ನೆಮ್ಮದಿ ಹಾಳು ಮಾಡಿದೀವೋ, ಎಷ್ಟು ಜನರ ನಿದ್ದೆ ಹಾಳು ಮಾಡಿದೀವೋ, ಎಷ್ಟು ಜನರ ಆರೋಗ್ಯ ಹಾಳು ಮಾಡಿದೀವೋ.
ಎಷ್ಟು ಜನ ಹಳ್ಳಕ್ಕೆ ಬೀಳಿಸಿದೀವೋ, ಎಷ್ಟು ಜನ ಮೋಸ ಮಾಡಿ ಕಾಣದೇರಂಗ್ ಮಾಡ್ಬಿಟ್ಟಿದೀವೋ, ಎಷ್ಟು ಜನಕ್ಕೆ ಹಿಂಸೆ ಕೊಟ್ಟು ಕಣ್ಣೀರ್ ಬರ್ಸಿದೀವೋ, ಎಷ್ಟು ಜನಕ್ಕೆ ವೇದನೆ ಕೊಟ್ಟು ಹೊಟ್ಟೆಗೆ ಊಟ ಸೇರದಂಗ್ ಮಾಡಿದೀವೋ. ಇವತ್ತು ಈ ಅವತಾರಗಳೆಲ್ಲ ನಿಲ್ಬೇಕು. ನಮ್ಮ ಬಾಯಿಂದ ಬರುವಂತ ಮಾತಿಂದ ಒಬ್ಬನು ಹಾಳಾಗ್ಬಾರ್ದು. ಹಲ್ಲೆಲೂಯ. ಯಾಕೆಂದ್ರೆ ಹಾಳಾಗಕ್ಕೆ ನಾವು ಮನುಷ್ಯರಲ್ಲ, ಅವರಲ್ಲಿ ಒಬ್ಬರಾಗಿದ್ದೇವೆ. ದೇವರ ಪರಿಪೂರ್ಣತೆ ಅವತಾರ ಎತ್ತಿರೋ ಮನುಷ್ಯರು ನಾವಾಗಿದ್ದೇವೆ. ನಮ್ಮಲ್ಲಿ ಕಾಣಿಸೋದು ಬರೀ ಒಳ್ಳೇದೇ. ನಮ್ಮ ಜೊತೆ ಸಹವಾಸ ಮಾಡೋನು ಉದ್ಧಾರ ಮಾತ್ರನೇ ಆಗ್ಬೇಕು, ಆಳ್ ಮಾತ್ರ ಆಗ್ಬಾರ್ದು. ನಮ್ಮ ಜೊತೆ ಸಹವಾಸ ಮಾಡೋನು ನೆಮ್ಮದಿಯಾಗಿರ್ಬೇಕು, ನಮ್ಮ ಜೊತೆ ಸಹವಾಸ ಮಾಡೋನು ಸಂತೋಷವಾಗಿರ್ಬೇಕು, ನಮ್ಮ ಜೊತೆ ಸಹವಾಸ ಮಾಡೋನು ಆರೋಗ್ಯವಾಗಿರ್ಬೇಕು, ನಮ್ಮ ಜೊತೆ ಸಹವಾಸ ಮಾಡೋನು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಬೇಕು, ನಮ್ಮ ಜೊತೆ ಸಹವಾಸ ಮಾಡೋನು ಹೊಟ್ಟೆ ತುಂಬ ಊಟ ಮಾಡ್ಬೇಕು. ನಮ್ ಜೊತೆ ಸಹವಾಸ ಮಾಡಿದ್ರೆ ಅವ್ನ ಲೈಫ್ ಹೆಂಗಿರ್ಬೇಕು? ನಗ್ನಗ್ತಾ ಇರ್ಬೇಕು ಫುಲ್ಲು. ಅದಕ್ಕೆ ಬದಲಾಗಿ ಒಬ್ರು ಹಾಳಾಗಕ್ಕೆ ಕಾರಣವಾಗಿದ್ದೀವಿ ನಾವು. ಇನ್ಮೇಲೆ ಒಬ್ಬರ ಲೈಫ್ನ ಹಾಳು ಮಾಡಕ್ ಹೋಗ್ಬೇಡಿ. ನಿಮ್ ಬಾಯಿಯಿಂದ ಒಬ್ಬರನ್ನ ಉದ್ಧಾರ ಮಾಡಕ್ಕಾಗತ್ತಾ? ನಿಮ್ ಬಾಯಿ ಮಾತಿಂದ ಒಬ್ಬನ ಉದ್ಧಾರ ಮಾಡಕ್ಕಾಗತ್ತಾ? ನಿಮ್ ಬಾಯಿ ಮಾತಿಂದ ಒಬ್ಬನ ಮೇಲೆ ಕೆತ್ತಕ್ಕಾಗತ್ತಾ? ನಿಮ್ ಬಾಯಿ ಮಾತಿಂದ ಒಬ್ಬನ ಧೈರ್ಯ ಪಡಿಸಕ್ಕಾಗತ್ತಾ? ಮಾತಾಡಿ. ಆದ್ರೆ ಅದಕ್ಕೆ ಬದಲಾಗಿ ವಿಚಿತ್ರವಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ವಿಚಿತ್ರವಾಗಿ ಮಾತಾಡೋನ್ನ ಅವನಿಗೆ ದೇವರ ಸಪೋರ್ಟು ಇರಲ್ಲ. ಆಮೇನ್. ಓದೋಣ ಮುಂದೆ. ಹೆಂಗೆ? ಸಾಕು ಅದು ಬೇಡ. ಕೊಲೋಸಿ 2ನೇ ಅಧ್ಯಾಯ 2ನೇ ವಾಕ್ಯ. ಹೇಗೆಂದರೆ ನೀವೆಲ್ಲರೂ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು. ನೀವೆಲ್ಲ ಏನಾಗಿರ್ಬೇಕು? ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನ ಪಡೆದು ದೇವರು